ಆಚಾರ್ಯ ದೇವರು ರಚಿತ ಆತ್ಮಘಾತಿ ಟೀಕೆ ಮಧ್ಯಮಧ್ಯದೊಳಗ ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೀಕೃತ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಪುಣ್ಯ ಪಾಪ ಅಧಿಕಾರದ 10ನೆಯ ಕಲಶದಲ್ಲಿ ಸಂನ್ಯಸ್ತವ್ಯಮಿಹಂ ಸಮಸ್ತಮಪಿತ ಕರ್ಮೈವ ಮೋಕ್ಷಾರ್ಥಿನಾಂ ಸಂನ್ಯಸ್ತೆ ಸತಿ ತತ್ರ ಕಾ ಕಿಲ ಕಥಾ ಪುಣ್ಯಸ್ಯ ಪಾಪಸ್ಯ ವಾ ಸಮ್ಯಕ್ತ್ವಾದಿ ನಿಜ ಸ್ವಭಾವ ಭವನಾಂ ಮೋಕ್ಷಸ್ಯ ಹೇತುರ್ಭವನ್ ನೈಷ್ಕರ್ಮ್ಯ ಪ್ರತಿಬದ್ಧಮೂರ್ತತರಸಂ ಜ್ಞಾನಂ ಸ್ವಯಂ ಭಾವತಿ. ಸಕಲ ಕರ್ಮಕ್ಷಯ ಲಕ್ಷಣ ಮೋಕ್ಷ ಅರ್ಥಾತ್ ಅತೀಂದ್ರಿಯ ಪದ. ಅದರಲ್ಲಿ ಯಾವ ಅನಂತ ಸುಖವನ್ನು ಉಪಾದೇಯವಾಗಿ ಅನುಭವಿಸುತ್ತಾರೆ ಅಂಥ ಜೀವರುಗಳ ಮೂಲಕ ಯಾವುದನ್ನು ಮೊದಲೇ ಹೇಳಲಾಗಿದೆ ಅದುವೇ ಕರ್ಮವು ಎಷ್ಟು ಶುಭಕ್ರಿಯೆ ರೂಪ, ಅಶುಭಕ್ರಿಯೆ ರೂಪ, ಅಂತರ್ಜಲ್ಪ ರೂಪ, ಬಹಿರ್ಜಲ್ಪ ರೂಪ ಇತ್ಯಾದಿ ಕರ್ತವ್ಯ ರೂಪ ಕ್ರಿಯೆಗಳು ಅಥವಾ ಜ್ಞಾನಾವರಣಾದಿ ಪುದ್ಗಲಕ್ಕಿಂತ ಅಶುದ್ಧ ರಾಗಾದಿ ರೂಪ ಜೀವದ ಪರಿಣಾಮ. ಇಂಥ ಕರ್ಮಗಳು ಜೀವಸ್ವರೂಪದ ಘಾತ ಮಾಡುವಂಥವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯವಿವೆ. ಆ ಎಲ್ಲ ಕರ್ಮಗಳ ತ್ಯಾಗವಾದ ಮೇಲೆ ಪುಣ್ಯ ಮತ್ತು ಪಾಪದ ಯಾವ ಭೇದವು ಉಳಿಯುತ್ತದೆ? ಭಾವಾರ್ಥವು ಈ ಪ್ರಕಾರವಿದೆ. ಸಮಸ್ತ ಕರ್ಮ ಜಾತಿಯೂ ಹೇಯವಿದೆ. ಪುಣ್ಯ ಪಾಪದ ವಿವರಣೆಯ ಮಾತಾದರೂ ಎಲ್ಲಿ ಉಳಿಯುತ್ತದೆ? ಇಂಥ ಮಾತನ್ನು ನಿಶ್ಚಯದಿಂದ ತಿಳಿಯಬೇಕು. ಪುಣ್ಯಕರ್ಮವು ಒಳ್ಳೆಯದಿದೆ ಎಂಬ ಭ್ರಾಂತಿಯನ್ನು ಮಾಡಬಾರದು. ಆತ್ಮನ ಶುದ್ಧ ಚೇತನಾರೂಪ ಪರಿಣಮನವು ಸಕಲ ಕರ್ಮಕ್ಷಯ ಲಕ್ಷಣದಂಥ ಅವಸ್ಥೆಯ ಕಾರಣವಾಗುತ್ತಾ ಸ್ವಯಂ ಧಾವಿಸುತ್ತದೆ ಎಂಬುದು ಸಹಜವಿದೆ. ಭಾವಾರ್ಥವು ಈ ಪ್ರಕಾರವಿದೆ. ಹೇಗೆ ಸೂರ್ಯನ ಪ್ರಕಾಶವಾದ ಮೇಲೆ ಸಹಜವಾಗಿಯೇ ಅಂಧಕಾರವು ನಾಶವಾಗುತ್ತದೆ, ಹಾಗೆಯೇ ಜೀವದ ಶುದ್ಧ ಚೇತನಾರೂಪ ಪರಿಣಮನವಾದ ಮೇಲೆ ಸಮಸ್ತ ವಿಕಲ್ಪಗಳು ನಾಶವಾಗುತ್ತವೆ. ಜ್ಞಾನಾವರಣಾದಿ ಕರ್ಮಗಳು ಅಕರ್ಮ ರೂಪವಾಗಿ ಪರಿಣಮಿಸುತ್ತವೆ. ರಾಗಾದಿ ಅಶುದ್ಧ ಪರಿಣಾಮಗಳು ನಾಶವಾಗುತ್ತವೆ. ಹೇಗಿದೆ ಜ್ಞಾನವು ನಿರ್ವಿಕಲ್ಪ ಸ್ವರೂಪವಿದೆ. ಮತ್ತೆ ಹೇಗಿದೆ ಪ್ರಗಟ ರೂಪದಿಂದ ಚೈತನ್ಯ ಸ್ವರೂಪವಿದೆ. ಹೇಗೆ ಆಗುವುದರಿಂದ ಅದು ಮೋಕ್ಷದ ಕಾರಣವಾಗುತ್ತದೆ? ಜೀವದ ಗುಣಗಳು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರಗಳಿವೆ. ಅವು ಜೀವದ ಕ್ಷಾಯಿಕ ಗುಣಗಳ ಪ್ರಗಟತೆಯ ಕಾರಣವಿದೆ. ಯಾವುದು ಪ್ರಗಟ ಚೈತನ್ಯ ಸ್ವರೂಪ ಇದೆಯೋ ಅದುವೇ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ರೂಪದಿಂದ ಪರಿಣಮಿಸಿ ಕ್ಷಾಯಿಕ ಗುಣಗಳ ಪ್ರಕಟತೆಗೆ ಕಾರಣ ಆಗಿದೆ. ಅನ್ಯ ದ್ರವ್ಯವನ್ನ, ಭಿನ್ನ ಪದಾರ್ಥವನ್ನ ವಾಸ್ತವದಲ್ಲಿ ಅನ್ಯ ಇದೆ, ಭಿನ್ನ ಇದೆ ಅಂತ ತಿಳಿದು ಆ ಯಾವ ಪರಪದಾರ್ಥದ ಕಡೆಗೆ ಯಾವುದೇ ಪ್ರಕಾರದ ಅಪೇಕ್ಷಾರಹಿತ ವರ್ತನೆ ಏನಿದೆ ಆ ವರ್ತನೆಯೇ ಜೀವನಿಗೆ ಮೋಕ್ಷದ ಕಾರಣ ಇದೆ. ಅರ್ಥಾತ್ ಕ್ಷಾಯಿಕ ಗುಣಗಳ ಪ್ರಕಟತೆಯ ಕಾರಣ ಇದೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಇದು ಯಾವ ಸಾದಿ ಶಾಂತ ರೂಪದ ಅವಸ್ಥಾ ಇದೆಯೋ
ಅದು ನಿಜವಾಗಿ ಜೀವದ ಯಾವ ಕ್ಷಾಯಿಕ ಗುಣಗಳಿದಾವೆಯೋ, ಕ್ಷಾಯಿಕ ಗುಣ ಅರ್ಥಾತ್ ತ್ರಿಕಾರಿ ನಿಷ್ಕರ್ಮ ಸ್ವಭಾವ ಏನಿದೆಯೋ ಆ ಸ್ವಭಾವದ ಪ್ರಕಟತೆಗೆ ಕಾರಣ ಆಗ್ತವೆ. ಯಾವ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಭೇದ ಮಾಡಿ ಹೇಳಿದ್ದಾರೆ. ಯಾವುದರಲ್ಲಿ ಭೇದ ಮಾಡಿದ್ರು? ಯಾವುದು ಪ್ರಕಟ ಚೈತನ್ಯ ಸ್ವಭಾವ ಇದೆಯಲ್ಲ, ಸ್ವರೂಪ ಇದೆಯಲ್ಲ, ಅದರಲ್ಲಿ ಭೇದ ಯಾವಾಗ ನಿರ್ಮಲತೆ ಪ್ರಕಟ ಆಯಿತೋ, ಯಾವಾಗ ಯಥಾರ್ಥತೆ ಮೂಡಿ ಬಂತೋ, ಆವಾಗ ಅದರಲ್ಲಿ ಭೇದ ಮಾಡಲಿಕ್ಕೆ ಬರ್ತಿದೆ. ಇಲ್ದಿದ್ರ ಆ ದರ್ಶನ ಜ್ಞಾನ ಚಾರಿತ್ರಗಳದ ಅಭೇದ ರೂಪದ ಮೋಹವೆನ್ನುವ ಪರಿಣಾಮ ಪರಿಣತಿ ಅನಾದಿಯಿಂದ ಇದೆ. ಅದರ ಹೆಸರು ಮೋಹ ಅಂದ್ರೆ, ಮಿಥ್ಯಾತ್ವ ಅಂದ್ರೆ, ಅತತ್ವ ಶ್ರದ್ಧೆ ಅಂದ್ರೆ, ವಿಪರೀತ ಜ್ಞಾನ ಅಂದ್ರೆ, ವೀತರಾಗ ಸ್ವಭಾವದಿಂದ ಬಹಿರ್ಮುಖ ಪ್ರವೃತ್ತಿ ಅಂದ್ರೆ. ಆದ್ರೆ ಅದು ಅನಾದಿ ಕಾಲದಿಂದ ಅಖಂಡ ಇತ್ತು. ಯಾವಾಗ ಜೀವ ಪುರುಷಾರ್ಥ ಮಾಡ್ತಾನೆ ತತ್ವಜ್ಞಾನದ ಬಲದಿಂದ ಅಥವಾ ಆಗಮದ ಅಭ್ಯಾಸದಿಂದ, ಯಾವಾಗ ಜೀವ ಸ್ವಪರಗಳ ಭೇದದ ಸಲುವಾಗಿ ಪುರುಷಾರ್ಥ ಮಾಡ್ತಾನೋ, ಕರ್ಮ ಸಿದ್ಧಾಂತ ಕೂಡ ಹೇಳ್ತಿದೆ, ಆವಾಗ ಮೋಹನೀಯದೊಳಗ ಎರಡು ಭೇದ ಆಗ್ತವೆ ಅಂತ ಹೇಳಿ. ದರ್ಶನ ಮೋಹನೀಯ ಮತ್ತು ಚಾರಿತ್ರ ಮೋಹನೀಯ ಅಂತ ಹೇಳಿ. ಇಲ್ದಿದ್ರ ಅದಕ್ಕಿಂತ ಮೊದಲು ಅದು ಏಕಪಕ್ಷೀಯವಾಗಿ ಏಕ ಛತ್ರದೊಂದ ಈ ಜೀವನ ಮೇಲೆ ಅಧಿಕಾರ ನಡೆಸ್ತಾ ಇತ್ತು. ಯಾವಾಗ ಈ ಜೀವ ಪುರುಷಾರ್ಥ ಮಾಡ್ತಾನೋ, ಏನು ಪುರುಷಾರ್ಥ ಮಾಡೋದಿದೆ? ಸ್ವ ಮತ್ತು ಪರಗಳನ್ನ ಭಿನ್ನ ಭಿನ್ನ ಸ್ವತಂತ್ರ ಅಂತೇಳಿ ತಿಳಿಯುವ ಪುರುಷ. ಬರೀ ಇಷ್ಟೇ ಪುರುಷಾರ್ಥ ಸುದೀರ್ಘ ಕಾಲದವರೆಗೆ ಮಾಡಿ ಯಾವಾಗ ಒಂದು ಸಮಯ ಪರದಿಂದ ಸರ್ವಥಾ ಚ್ಯುತನಾಗಿ ಬಿಡುಗಡೆ ಬಂದಿ ಸ್ವಭಾವದೊಳಗ ಸ್ವಭಾವ ರೂಪದಿಂದ ಸ್ವಭಾವದ ಅನುಭೂತಿ ಮಾಡ್ತಾನೋ, ಅದೇ ಸಮಯದೊಳಗ ಅಥವಾ ಅದಕ್ಕಿಂತ ಮುಂಚಿನ ಸಮಯದೊಳಗ ಮೋಹನೀಯದೊಳಗ ಎರಡು ಭೇದ ಆಗ್ತದೆ. ದರ್ಶನ ಮೋಹನೀಯ, ಚಾರಿತ್ರ ಮೋಹನೀಯ ಅಂತ ಹೇಳಿ ಭೇದಾಗಿ, ದರ್ಶನ ಮೋಹನೀಯದೊಳಗೂ ಕೂಡ ಯಾವ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಮಿಥ್ಯಾತ್ವ ಅಂತ ಹೇಳಿ ಇದೆಯೋ, ಅವುಗಳಲ್ಲಿ ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಮಿಥ್ಯಾತ್ವಗಳದ್ದೇನಿದೆ ಅವುಗಳದ್ದು ಕೆಲವು ಅಂಶದಿಂದ ಉದಯಾದಿಗಳ ಉಳಿತವೇ ಸದವಸ್ಥಾ ರೂಪದಿಂದ ಉಪಶಮ ಆಗ್ತಿದೆ. ಮಿಥ್ಯಾತ್ವ ಕರ್ಮದ್ದು ಒಂದು ಸಮಯ ಉದಯದ ಅಭಾವ ಆಗ್ತಿದೆ. ಚಾರಿತ್ರ ಮೋಹನೀಯದೊಳಗ ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭಗಳದ್ದ ಉಪಶಮ ಆಗ್ತಿದೆ. ಆ ವೇಳೆದೊಳಗ ಇಲ್ಲಿ ಆತ್ಮನ ಅನುಭೂತಿ ಆಗ್ತಿದೆ. ಆತ್ಮನ ಅನುಭೂತಿಯ ಅನಂತರ ಪೂರ್ವವರ್ತಿ ಸಮಯದೊಳಗೆ ಇದೆಲ್ಲ ಆಗ್ತಿದೆ. ಕರ್ಮದೊಳಗ ಸಹಜವಾಗಿನ ಆಗ್ತಿದೆ. ಅದರಲ್ಲೇ ಜೀವ ಏನೂ ಮಾಡುವುದಿಲ್ಲ. ಅದರಲ್ಲೇ ಕೂಡ ಸಹಜವಾಗಿನ ಅನಾದಿಯಿಂದ ಏಕರೂಪ ಅಭೇದವಾಗಿ ಏನದ ಪರಿಣಾಮನ ಮಾಡುತ್ತಿತ್ತೋ, ಅದರಲ್ಲೇ ಈ ಜೀವದ ಪುರುಷಾರ್ಥದ ನಿಮಿತ್ತ ಪಡೆದು ಆ ಕಾರ್ಯ ಆಗ್ತಿದೆ. ಅದು ಸಹಜ ಸ್ವಭಾವದಿಂದ ಸ್ವಕಾಲದಲ್ಲಿ ಕಾರ್ಯ ಆಗ್ತಿದೆ. ಇದು ಸಹಜ ಸ್ವಭಾವದ ಅನುರೂಪ ಪುರುಷಾರ್ಥ ಆಗ್ತಿದೆ. ಅಲ್ಲಿ ಯಾವ ಪ್ರಕಾರ ದರ್ಶನ ಮೋಹನೀಯ ಮತ್ತು ಚಾರಿತ್ರ ಮೋಹನೀಯ ಅನ್ನುವ ಭೇದ, ದರ್ಶನ ಮೋಹನೀಯದೊಳಗೆ 3 ಭೇದ, ಚಾರಿತ್ರ ಮೋಹನೀಯದೊಳಗೆ 21 ಭೇದ. ಅವೆಲ್ಲ ಏನದವು? ಅವೆಲ್ಲ ಈ ಜೀವದ ಅನಾದಿ ಯಾವ ವಿಪರೀತ ಆಚರಣೆ, ಶ್ರದ್ಧೆ, ಜ್ಞಾನ ನಡೆದದ್ದಿತ್ತೋ, ಇದರಲ್ಲೇ ಯಾವಾಗ ಜಾಗೃತಿ ಅಥವಾ ಯಥಾರ್ಥತೆ ಬರುವ ಸಮಯ ಬರ್ತಿದೆ, ಆವಾಗ ಅದರಲ್ಲೇ ಯಾವ ಪ್ರಕಾರ ಅಷ್ಟೆಲ್ಲ ಭೇದ ಆಗ್ತಾವೆಯೋ, ಶಕ್ತಿ ರೂಪದಿಂದ ಅವು ಭೇದನ ಇದ್ದು
ಆದ್ರ ಅಭೇದ ರೂಪದಿಂದ ಅವು ಕಾರ್ಯ ಮಾಡ್ತಾ ಇತ್ತು. ಅದೇ ಪ್ರಕಾರ ಇಲ್ಲಿ ಆತ್ಮನ ಅನುಭೂತಿ ಏನ್ ಹೇಳ್ತು, ಆತ್ಮನ ಪ್ರತ್ಯಕ್ಷ ಅನುಭೂತಿಯ ಅನಂತರ ಪೂರ್ವವರ್ತಿ ಸಮಯದೊಳಗ ಕರ್ಮದಲ್ಲಿ ಅದೆಲ್ಲ ಭೇದ ಅದು ಅಂತ ಹೇಳಿ ಹೇಳ್ತಾರೆ. ಆತ್ಮನ ಅನುಭೂತಿಯ ಅನಂತರ ಉತ್ತರವರ್ತಿ ಸಮಯದೊಳಗ ಏನು ಭೇದ ಆಗ್ತಿದೆ ಅಂತಂದ್ರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅಂತ ಹೇಳಿ ಭೇದ. ಅನುಭೂತಿಯ ಪೂರ್ವವರ್ತಿ ಸಮಯದೊಳಗ ಮೋಹನೀಯದೊಳಗಿಷ್ಟೆಲ್ಲ ಭೇದ ಆಗ್ತವ್ರಿ. ಅನಂತಾನುಬಂಧಿ ಕ್ರೋಧಮಾನ ಮಾಯಾಲೋಭ, ಅಪ್ರತ್ಯಾಖ್ಯಾನಾವರಣ ಕ್ರೋಧಮಾನ ಮಾಯಾಲೋಭ, ಪ್ರತ್ಯಾಖ್ಯಾನಾವರಣ ಕ್ರೋಧಮಾನ ಮಾಯಾಲೋಭ, ಸಂಜ್ವಲನ ಕ್ರೋಧಮಾನ ಮಾಯಾಲೋಭ ಮತ್ತು 9 ನೋಕಷಾಯಗಳು. ಅಲ್ಲದೆ ದರ್ಶನ ಮೋಹನೀಯದೊಳಗೆ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಮಿಥ್ಯಾತ್ವ, ಇವೆಲ್ಲ ಭೇದ ಆತ್ಮನ ಪ್ರತ್ಯಕ್ಷ ಅನುಭೂತಿ ಅನಾದಿಯಿಂದ ಆಗದೆ ಇರುವಂತಹ ಅಪೂರ್ವ ಕಾರ್ಯ ಆಗೋದು ಇನ್ನು ಒಂದು ಸಮಯ ಮಾತ್ರ ಶೇಷಿದೆ. ಆವಾಗ ಇದೆಲ್ಲ ಕರ್ಮದಲ್ಲಿ ಭೇದ ಆಗ್ತಿದೆ. ಇನ್ನು ಯಾವಾಗ ಪ್ರತ್ಯಕ್ಷ ಅನುಭೂತಿ ಆಯ್ತಲ್ಲ, ಆ ಸಮಯದ ನಂತರದ ಮಧ್ಯದೊಳಗೆ ಭೇದಿಲ್ಲ, ನಂತರದ ಉತ್ತರವರ್ತಿ ಅಂತರ ಉತ್ತರವರ್ತಿ ಪರ್ಯಾಯದೊಳಗ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅನ್ನುವ ನಿರ್ಮಲ ಪರ್ಯಾಯಗಳದ ಭೇದ ಆಗ್ತಿದೆ. ತಿಳಿತಂತೆ ಅನುಭೂತಿಯ ಸಮಯದೊಳಗೆ ಏನೂ ಆಗುವುದಿಲ್ಲ, ಅಭೇದ ಅನುಭೂತಿ ಆಗ್ತಿದೆ. ಅಲ್ಲಿ ಕರ್ಮಗಳದ್ದು ಯಾವುದು ಉದಯ ಇದೆಯೋ, ಯಾವುದು ಕ್ಷಯ ಆಗಿದೆಯೋ, ಯಾವುದು ಉಪಶಮ ಆಗಿದೆಯೋ, ಇದು ಯಾವುದರದ್ದು ಅಲ್ಲಿ ಚರ್ಚೆ ಇಲ್ಲ. ಪ್ರತ್ಯಕ್ಷ ಅನುಭೂತಿಯ ಸಮಯದೊಳಗೆ. ಆದ್ರ ಅನುಭೂತಿಯ ಪೂರ್ವವರ್ತಿ ಸಮಯದೊಳಗೆ ಅವೆಲ್ಲ ಭೇದ ಆಗಿರ್ತಾವಂತ ಹೇಳ ಅನುಭೂತಿಗೆ ಮಾರ್ಗ ಆಗ್ತಿದೆ. ಮತ್ತ ಅನುಭೂತಿಯ ಉತ್ತರವರ್ತಿ ಸಮಯದೊಳಗ ಇವು 3 ಪರ್ಯಾಯಗಳ ನಿರ್ಮಲ ರೂಪದಿಂದ ಭೇದ ಆಗ್ತಾವಂತ ಹೇಳನ ಒಂದು ಶುದ್ಧ ಆಗಿದೆ, ಒಂದು ಶುದ್ಧದ ಜೊತೆಗೆ ಪುರುಷಾರ್ಥ ಏಕಾಗುವ ಪುರುಷಾರ್ಥ ಮಾಡ್ತಾ ಇದೆ, ಇನ್ನೊಂದರೊಳಗ ಅಶುದ್ಧತೆ ಅಪೂರ್ಣತೆ ನಡೀತಾ ಇದೆ. ಅಶುದ್ಧತೆ ಅಪೂರ್ಣತೆ ಚಾರಿತ್ರದೊಳಗೆ ನಡೀತಾ ಇದೆ. ಸ್ವರೂಪಾಚರಣ ಚಾರಿತ್ರ ಪ್ರಕಟ ಆದ್ರೂ ಕೂಡ ಆತ್ಮನ ಅನುಭೂತಿಯ ಬಲದಿಂದ ಶ್ರದ್ಧೆಯೊಳಗೆ ನಿರ್ಮಲತೆ ಬಂದ್ರನೂ ಕೂಡ ಆ ಶ್ರದ್ಧೆಯ ನಿರ್ಮಲತೆಗೆ ಕಾರಣನಾದಂತ ಯಾವ ವಿಷಯ ವಸ್ತು ಶುದ್ಧಾತ್ಮ ಇದಾನೋ, ಆ ಶುದ್ಧಾತ್ಮನ ಅವಲಂಬನೆಯಿಂದನ ಜ್ಞಾನದ ಪರಿಣಾಮನ ನಡೆದರನೂ ಕೂಡ ಇವು 3ರ ವಿಭಾಗ ಅನುಭೂತಿಯ ನಂತರನ ಆಯ್ತ್ರಿ. ತಿಳಿತೇನ್ರಿ? ಅನುಭೂತಿ ಅನ್ನುವಂಥ ಕಾರ್ಯ ಜೀವದಲ್ಲಿ ಎಲ್ಲಿಯವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಮಿಥ್ಯಾತ್ವ ಅಥವಾ ಮೋಹ ಅಖಂಡ ರೂಪದಿಂದ ಜೀವನಲ್ಲಿ ಇದೆ. ಮೋಹನೀಯ ಕರ್ಮ ಎಲ್ಲಾ ತನ್ನ ಉತ್ತರ ಭೇದಗಳನ್ನ ಒಳಗಿಟ್ಕೊಂಡ ಬಲಶಾಲಿಯಾಗಿ ಉದಯದೊಳಗ ಇರ್ತದೆ. ಎಲ್ಲಾ ಅದರ ಉತ್ತರ ಭೇದ ಒಂದು ಮೋಹನೀಯ ಕರ್ಮದ್ದು ಇಷ್ಟ ಭೇದ ಅದವ್ರಲ್ಲ, ಅವೆಲ್ಲವನ್ನು ತನ್ನ ಗರ್ಭದೊಳಗೆ ಧಾರಣ ಮಾಡಿ ಅದು ಅತ್ಯಂತ ಬಲಶಾಲಿಯಾಗಿ ಜೀವದ ಮೇಲೆ ತನ್ನ ಅಧಿಕಾರವನ್ನ ನಡೆಸ್ತಾ ಇರ್ತಿದೆ. ಜೀವ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳಲಿಕ್ಕೆ ಹೋಗುವ ಪ್ರಯತ್ನ ಮಾಡದ್ದನ ಅದುವೇ ತನ್ನ ಸ್ವರೂಪ. ಆ ಮೋಹನೀಯದ ಉದಯದ ನಿಮಿತ್ತದಿಂದ ಯಾವ್ಯಾವ ಭಾವಗಳಾಗ್ತವೆಯೋ ಅದುವೇ ತನ್ನ ಸ್ವರೂಪ ಅಂತ ಹೇಳಿ ತಿಳ್ಕೊಂಡ ಅಭೇದವಾಗಿ ಇವನಲ್ಲೇ ದರ್ಶನ ಜ್ಞಾನ ಚಾರಿತ್ರದ ಭೇದ ಇರಲಿಲ್ಲ, ಅದರಲ್ಲೇ ದರ್ಶನ ಮೋಹನೀಯ ಚಾರಿತ್ರ ಮೋಹನೀಯ ಅನ್ನುವ ಭೇದ ಇರಲಿಲ್ಲ. ಒಂದ ಅನುಭೂತಿಯ ಫಲಸ್ವರೂಪವಾಗಿನ ಕರ್ಮದೊಳಗನೂ ಕೋಲಾಹಲ ಆಗ್ತಿದೆ, ಜೀವದ ಪರ್ಯಾಯದೊಳಗೂ ಕೂಡ ಭಿನ್ನ ಭಿನ್ನತೆ ಆಗ್ತಿದೆ. ಭಿನ್ನ ಇರುವೆಳದೊಳಗೂ ಕೂಡ ಏಕ ಪ್ರಕಾರದ ಕಾರ್ಯದ ಸಾಧನೆ ಇಲ್ಲಿ ನಡೀತಿದೆ. ಮತ್ತು ಅಲ್ಲಿ ಭಿನ್ನ ಭಿನ್ನ ಆಗಿ ಅವು ಪುನಃ ಏಕಂತೂ ಯಾವಾಗೂ ಆಗುವುದಿಲ್ರಿ. ದರ್ಶನ ಮೋಹನೀಯದ ಆ ಯಾವ ಪ್ರಕೃತಿ ಮಿಥ್ಯಾತ್ವಾದಿ ಪ್ರಕೃತಿಯ ಚಾರಿತ್ರ ಮೋಹನೀಯದ ಅನಂತಾನುಬಂಧಿ ಪ್ರಕೃತಿಗಳದ್ದು ಉಪಶಮ ಒಂದ ಸಲ ಆಯ್ತು ಅಂತಂದ್ರ ಪುನಃ ಅದೇ ರೂಪದಿಂದ ಅವ ಆಗೋದನೇ ಇಲ್ಲ.
ಅಂಥೇಳಿ ಅವನಿಗೆ ಒಂದು ವೇಳೆ ಮಿಥ್ಯಾತ್ವಕ್ಕೆ ಹೊರಟು ಹೋದ್ರೂ ಕೂಡ ಸಾದಿ ಮಿಥ್ಯಾ ದೃಷ್ಟಿ ಅಂಥೇಳಿ ಶಬ್ದ ಪ್ರಯೋಗ ಆಗ್ತಿದೆ. ಅದರ ಮೊದಲಿನ ಹಾಗೆ ಅಖಂಡತೆ ಅದರೊಳಗ ಬರುತ್ತಿದೆ. ಇಲ್ಲಿ ಆ ಭೇದ ಆಗುವುದೇನಿದೆಯಲ್ಲ, ಮೂರೂ ಒಟ್ಟಿಗೆ ಅಭೇದ ರೂಪವಾಗಿ ಇದ್ದುಕೊಂಡ ಜೀವದ ಸಂಸಾರ ಮಾರ್ಗಕ್ಕ ಬಂಧ ಮಾರ್ಗಕ್ಕ ಕಾರಣ ಆಗ್ತಾ ಇರುವಂತಹ ಗುಣಗಳಲ್ಲಿ ಯಾವಾಗ ನಿರ್ಮಲತೆ ಬಂತೋ ಆವಾಗ ಭೇದ ರೂಪದಿಂದ ಇದ್ದುಕೊಂಡು ಕೂಡ ಅವು ಜೀವದ ಮೋಕ್ಷಕ್ಕೆ ಕಾರಣ ಆಗ್ತವ್ರಿ, ಕ್ಷಾಯಿಕ ಭಾವಕ್ಕೆ ಕಾರಣ ಆಗ್ತಾವ. ಮೂರೂ ಅಭೇದ ಇದ್ದುಕೊಂಡ ಸಂಸಾರ ಮಾರ್ಗಕ್ಕೆ ಅವು ಆಧಾರ ಆಗಿತ್ತು. ಮಿಥ್ಯಾತ್ವ ಅಂದ್ರೆ ಅಥವಾ ಮೋಹ ಪರಿಣಾಮ ಅಂದ್ರೆ ಅದೇನಾಗಿತ್ತು, ಜೀವದ ಸಂಸಾರಕ್ಕೆ ಆಧಾರ ಆಗಿತ್ತು. ಆ ಮೋಹ ಪರಿಣಾಮದೊಳಗೆ ಏನಿದೆ, ಮಿಥ್ಯಾದರ್ಶನ ಇದೆ, ಮಿಥ್ಯಾಜ್ಞಾನ ಇದೆ, ಮಿಥ್ಯಾಚಾರಿತ್ರ ಇದೆ. ತಿಳಿತಾ ಇದೆಯಲ್ಲ, ಮೋಹ ಪರಿಣಾಮ ಅದರೊಳಗೂ ಮೂರೂ ಅದವ್ರಿ. ಅದರ ಅಭೇದ ರೂಪದಿಂದ ಒಂದಾಗಿ ಜೀವನಿಗೆ ಸಂಸಾರ ಮಾರ್ಗದೊಳಗ ಕಾರಣ ಆಗ್ತಾ ಇದ್ದು, ಪ್ರಬಲ ಆಧಾರ ಆಗ್ತಾ ಇದ್ದು. ಮೂರು ಭಿನ್ನ ಭಿನ್ನ ಆಗಿ ಮೋಕ್ಷಕ್ಕ ಕಾರಣ ಆಗ್ತಾವ್ರಿ. ಈಗ ಏನೈತಿ, ಅಲ್ಲಿ ಕರ್ಮ ಅಭೇದ ಇತ್ತು ಅಂತಂದ್ರೆ ಅದರ ಕಾರ್ಯ ಆಗ್ತಿದೆ. ಇಲ್ಲಿ ಈ ಗುಣಗಳದ್ದ ಅಭೇದತೆ ವಿಪರೀತ ರೂಪದಿಂದ ಇತ್ತು ಅಂತಂದ್ರೆ ಸಂಸಾರ ಆಗ್ತಿದೆ. ಅವು ಯಾವಾಗ ಪೃಥಕ್ ಪೃಥಕ್ ಆಗ್ತಾವೆಯೋ ಆವಾಗ ಅವುಗಳ ಸಾಮರ್ಥ್ಯ ಪ್ರಕಟ ಆಗ್ತಿದೆ. ಇಲ್ಲಿ ದರ್ಶನ, ಜ್ಞಾನ, ಚಾರಿತ್ರ ಇವು ಮೂರು ವಿಪರೀತತೆಗೆ ಒಳಗಾಗಿ ಯಾವಾಗ ಕಾರ್ಯ ಮಾಡುತ್ತಿದ್ದು ಆವಾಗ ಅವುಗಳದ್ದು ಯಥಾರ್ಥ ಕಾರ್ಯ ಆಗಲಿಲ್ಲ ಅಂಥೇಳಿ ಜೀವನಿಗೆ ಸಂಸಾರ ಇರ್ತದೆ. ಮತ್ತ ಅಲ್ಲಿ ಕರ್ಮದೊಳಗ ಅವು 2, 3 ಅಥವಾ 25 ಪ್ರಕೃತಿಗಳೆಲ್ಲ ಏಕರೂಪ ಆಗುವುದರಿಂದ ಅವು ಸಂಸಾರಕ್ಕೆ ಕಾರಣ. ತಿಳಿತಾ ಇದೆ ಅಂದ್ರೆ ಭೇದ. ಇಲ್ಲಿ ಒಂದರ ಜೊತೆಗೆ ಒಂದು ಕೂಡಿದು ಅಂತಂದ್ರೆ ಇವು ಅಶಕ್ತ ಆಗ್ತಾವ್ರಿ. ಅವು ಒಂದರ ಜೊತೆಗೆ ಒಂದು ಕೂಡಲಿಲ್ಲ ಅಂತಂದ್ರೆ ಅಶಕ್ತ ಆಗ್ತಾವ್ರಿ. ಕರ್ಮ ಪ್ರಕೃತಿಗಳ ಒಂದರಿಂದ ಒಂದು ಭಿನ್ನ ಅದು ಅಂದ್ರೆ ಅವು ಅಶಕ್ತ ಆಗ್ತಾವ್ರಿ. ಇವು ಮೂರು ಕೂಡಿದು ಅಂತಂದ್ರೆ ಅಶಕ್ತ ಆಗ್ತಾವ. ಒಂದರಿಂದ ಒಂದು ಭಿನ್ನ ಅದು ಅಂತಂದ್ರೆ ಇವು ಸ್ವತಂತ್ರ ರೂಪದಿಂದ ಕಾರ್ಯ ಮಾಡ್ತಾವ್ರಿ. ದರ್ಶನ, ಜ್ಞಾನ, ಚಾರಿತ್ರ್ಯ ಯಾವ ಕಾರ್ಯ ಮಾಡ್ತಾವ, ಕ್ಷಾಯಿಕ ಗುಣಗಳ ಪ್ರಕಟತೆಗೆ ಕಾರಣ ಆಗ್ತವೆ. ಇನ್ನು ಭಾವಾರ್ಥ, ಯಾವ ಶುಭ ಅಶುಭ ಕ್ರಿಯೆಗಳಿವೆ ಸೂಕ್ಷ್ಮ ಸ್ಥೂಲ ಇಲ್ಲ. ಭಾವಾರ್ಥ, ಇಲ್ಲಿ ಪ್ರಶ್ನೆಯು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಈ ಮೂರರ ಏಕತೆಯು ಮೋಕ್ಷ ಮಾರ್ಗವಿದೆ. ಮೂರು ಏಕರೂಪ ಆದ ನಂತರ ಮೋಕ್ಷ ಮಾರ್ಗ ಇದೆಯೋ? ಇಲ್ಲಿಯವರೆಗೆ ಚರ್ಚೆ ಏನಾಯ್ತು, ಅವು ಪೃಥಕ್ ಪೃಥಕ್ ಆದು ಅಂದ್ರೆ ಅವುಗಳಲ್ಲೇ ಬಲ ಬರ್ತಿದೆ ಅಂತ ಹೇಳಿ ಹೇಳಿತು. ನೋಡ್ರಿ, ಕೆಲವೊಂದು ಮನೆತನ ಕೂಡಿ ಸಂಯುಕ್ತ ಪರಿವಾರ ಇತ್ತು ಅಂತಂದ್ರೆ ಅದರಲ್ಲೇ ಬಲ ಇರ್ತಿದೆ. ಕೆಲವೊಂದು ಪರಿವಾರ ಯಾವಾಗ ವಿಭಕ್ತ ಆಗ್ತಾವೋ ಆವಾಗ ಬೆಳೀತಾವ್ರಿ. ತಿಳಿತಿದೀವಿ ಅಥವಾ ಇಲ್ರಿ? ಈಗ ಲೋಕದೊಳಗೆ ನೋಡ್ಲಿಕ್ಕೆ ಸಿಗ್ತಿದೆ. ಅದೇ ಪ್ರಕಾರ ಇಲ್ಲಿ ಈ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಮೂರರ ಏಕತೆ ಏನಿದೆ ಅದು ಮೋಕ್ಷ ಮಾರ್ಗ ಇದೆಯೋ, ಅಥವಾ ಅವು ಮೂರ ಯಾವಾಗ ವಿಪರೀತತೆಯಿಂದ ಹೊರಗೆ ಬರ್ತಾವೋ ಆವಾಗ ಸ್ವತಂತ್ರ ರೂಪದಿಂದ ತನ್ನ ಕಾರ್ಯ ಅವು ಪೂರ್ಣವಾಗಿ ನಿರ್ವಹಿಸುವುದರಿಂದ ಮೋಕ್ಷ ಮಾರ್ಗ ಆಗ್ತಿದೆ. ಪ್ರಶ್ನೆ ಇದೆ ಇಲ್ಲಿ. ರಾಜಮಂತ್ರಿ ಪಾಂಡೆಯವರು ಪ್ರಶ್ನೆ ಉದ್ಭವ ಮಾಡಿದ್ದಾರೆ. ಮೂರರ ಏಕತೆ ಏನಿದೆ ಅದು ಮೋಕ್ಷ ಮಾರ್ಗ ಅಂತ ಹೇಳಿ ಆಗಮದಲ್ಲಿ ಹೇಳಿರೋ ವೇಳೆದೊಳಗ ನೀವು ಒಂದು ಜ್ಞಾನವನ್ನ ಮೋಕ್ಷದ ಕಾರಣ, ಜ್ಞಾನ ಮಾತ್ರವನ್ನೇ ಮೋಕ್ಷ ಮಾರ್ಗ ಅಂತ ಹೇಳಿ ಇಲ್ಲಿ ನೀವು ಹೇಳ್ತಾ ಇದ್ದೀರಿ. ಯಾವ ಕಾರಣದಿಂದ ಅಂತ ಪ್ರಶ್ನೆ ಇದೆ. ಅದ ನಂತರ ನೋಡೋಣ. ಆ ಪ್ರಶ್ನೆಗೆ ಉತ್ತರ ಅವರು ಕೊಟ್ಟಿದ್ದಾರೆ. ನಿನ್ನೆ ಕೂಡ ಚರ್ಚೆ ಆದದ್ದಿದೆ. ಜ್ಞಾನದ ಜೊತೆಗೆ ಶ್ರದ್ಧೆಯ ಅಭೇದತೆ ಇದೆ. ಶ್ರದ್ಧೆಯ ಅಭೇದತೆ ಇದೆ ಅನ್ನೋದಕ್ಕಿಂತ ಜ್ಞಾನದ ದೃಢತೆ ಏನಿದೆ ಅದುವೇ ಸಮ್ಯಕ್ ದರ್ಶನ ಇದೆ. ಜ್ಞಾನದ ಸ್ಥಿರತೆ ಏನಿದೆ ಅದುವೇ ಸಮ್ಯಕ್ ಚಾರಿತ್ರ ಇದೆ. ಜ್ಞಾನದಿಂದ ಭಿನ್ನವಾದಂತಹ ಸಮ್ಯಕ್ ದರ್ಶನ ಆಗಲಿ, ಜ್ಞಾನದಿಂದ ಭಿನ್ನವಾದಂತಹ ಸಮ್ಯಕ್ ಚಾರಿತ್ರ ಆಗಲಿ ಇಲ್ಲ. ಇದು ಇಲ್ಲಿಯ ಉತ್ತರ ಐತ್ರಿ. ಆದ್ರೆ ನಾವು ಇಲ್ಲಿಯವರೆಗೆ ಏನು ಚರ್ಚೆ ಮಾಡಿದ್ದೇವಲ್ಲ, ಅವು ಮೂರು ಒಂದು ವಿಪರೀತತೆಯ ಹಿಡಿತಕ್ಕೆ ಸಿಕ್ಕಿ ಹಾಕಿಕೊಂಡ ಸಂಸಾರ ಮಾರ್ಗಕ್ಕೆ ಆಧಾರ ಆಗ್ತಿದ್ವು ಜೀವನಿಗೆ. ಹಾಗಾದ್ರೆ ಅವು ಮೂರು ಏಕ ಆದ್ರ ಮೋಕ್ಷ ಮಾರ್ಗ ಇದೆಯೋ, ಅಥವಾ ಮೂರು ಭಿನ್ನ ಭಿನ್ನವಾಗಿ ತಮ್ಮ ತಮ್ಮ
ಯಥಾರ್ಥ ಕರ್ತವ್ಯವನ್ನ ನಿರ್ವಹಿಸುವುದರಿಂದ ಮೋಕ್ಷ ಮಾರ್ಗ ಇದೆ. ಇಲ್ಲಿ ನಾವು ಚರ್ಚೆ ಮಾಡುವುದಿದೆ. ಮೂರರ ಏಕತಾರೂಪ ಮೋಕ್ಷ ಮಾರ್ಗ ಇದೆ ಅನ್ನೋದು ಆಗಮ ವಚನನೇ ಇದೆ. ಸಿದ್ಧಾಂತ ಗ್ರಂಥದೊಳಗ, ಇಡೀ ಜೈನ ಸಾಹಿತ್ಯದೊಳಗೆ ಯಾವ ಸೂತ್ರ ಗ್ರಂಥ ಪ್ರಪ್ರಥಮವಾಗಿ ಸಂಸ್ಕೃತದೊಳಗೆ ರಚನೆ ಆಯಿತೋ ಅದರ ಮಂಗಲಾಚರಣೆನ ಏನಿದೆ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಹಾಗಾದ್ರೆ ಅದ ಸತ್ಯ ಇದೆಯೋ ಅಥವಾ ಅಸತ್ಯ ಇದೆ? ಇಲ್ಲಿ ಪ್ರಶ್ನೆ ಉದ್ಭವ ಮಾಡಿದಾರಲ್ಲ, ಅದ ಸತ್ಯ ಇದೆಯೋ ಅಥವಾ ಅಸತ್ಯ ಇದೆ? ಮೂರು ಶೇರೆ ಮೋಕ್ಷ ಮಾರ್ಗ ಇದೆಯೋ ಅಥವಾ ಈಗ ನಾವು ಚರ್ಚೆ ಏನು ಕರ್ಮ ಸಾಪೇಕ್ಷ ಮಾಡಿದೇವಲ್ಲ, ಗುಣಗಳ ಭಿನ್ನ ಆಗೋದ? ಮತ್ತೆ ನಮ್ಮಲ್ಲೇ ದರ್ಶನ ಗುಣ, ಜ್ಞಾನ ಗುಣ, ಚಾರಿತ್ರ ಗುಣ ಮಿಥ್ಯಾ ಅನ್ನಿಸಿಕೊಳ್ಳುವ ಸಲುವಾಗಿ ಭಿನ್ನ ಭಿನ್ನ ಕಾರ್ಯ ಮಾಡಬೇಕಾಗಿತ್ತೇನ್ರಿ? ಇಲ್ಲ. ಅವು ಮೂರೂ ಶೇರೆ ಅಭೇದವಾಗಿ ಕಾರ್ಯ ಮಾಡಿದ್ರನ ಸಂಸಾರ ಆಗ್ತಿದ್ದೀರಿ, ಇಲ್ದಿದ್ರೆ ಇಲ್ಲ. ಅವು ಮೂರೂ ಯಾವಾಗ ಭಿನ್ನ ಆಗ್ತಾವೋ? ಯಾವಾಗ ಒಂದ ಸಮಯ ಆತ್ಮನ ಪ್ರತ್ಯಕ್ಷ ಅನುಭೂತಿ ಆಗಿದೆಯೋ ಆವಾಗ, ಆ ಸಮಯದ ನಂತರ ಉತ್ತರವರ್ತಿ ಸಮಯದೊಳಗ ಅವು ಮೂರರದ ಪ್ರಕಟ ಭಿನ್ನತೆ ಆಗ್ತಿದೆ. ಇದರದ ಆಗಮದಲ್ಲಿ ಪ್ರತ್ಯಕ್ಷ ವ್ಯಾಖ್ಯಾ ಸಿಗದಿದ್ರೂ ಕೂಡ ಆ ಕರ್ಮ ಸಿದ್ಧಾಂತದ ಮೇಲಿಂದ ಇದರದ ಸಿದ್ಧಿ ಆಗ್ತಿದೆ. ಪ್ರತ್ಯಕ್ಷ ನಾವು ತಾವು ಚರ್ಚೆ ಮಾಡಿದ್ರೊಳಗೆ ಇಂಥ ವಾಕ್ಯ ಬಂದಿರ್ಲಿಕ್ಕಿಲ್ಲ, ಆದ್ರೆ ಅದರಿಂದ ಇದು ಸಿದ್ಧ ಆಗ್ತಿದೆ. ಕರ್ಮ ಯಾವ ಪ್ರಕಾರ ಅಭೇದ ಇದ್ದುಕೊಂಡ ಜೀವನ ಸಂಸಾರ ಮಾರ್ಗಕ್ಕೆ ಕಾರಣ ಇದೆಯೋ ಆ ಪ್ರಕಾರ ಇವು ಮೂರೂ ಒಟ್ಟಿಗೆ ಇರುವುದರಿಂದ ಸಂಸಾರ ಮಾರ್ಗ ನಡೀತಿದೆ. ಆ ಮೂರು ಅಲ್ಲೇ ದರ್ಶನ ಮತ್ತು ಚಾರಿತ್ರ ಮೋಹನೀಯ ಕರ್ಮದೊಳಗೆ ಭೇದ ಆದ ನಂತರ ಸಂಸಾರ ಉಳಿಯುವುದಿಲ್ಲ. ಅದೇ ಪ್ರಕಾರ ಇವು ಮೂರೂ ಭಿನ್ನ ಭಿನ್ನ ಆಗಿ ತಮ್ಮ ಭಿನ್ನ ಭಿನ್ನ ಆದು ಅಂಥೇಳಿನ ಅನುಭೂತಿಯ ಅನಂತರ ಉತ್ತರವರ್ತಿ ಸಮಯದಿಂದ ಹಿಡಿದು ಶ್ರದ್ಧಾ ಗುಣದೊಳಗ ಯಾವ ಪ್ರಕಾರದ ಮಲಿನತೆ ಬರುವುದಿಲ್ಲ. ಜ್ಞಾನ ಗುಣದೊಳಗ ಕ್ರಮದಿಂದ ಪರಿಪೂರ್ಣತೆ ಪ್ರಾಪ್ತ ಆಗ್ತಿದೆ. ಜ್ಞಾನ ಗುಣದ ಪರಿಪೂರ್ಣ ಶುದ್ಧಿ ಆದ ನಂತರ ಕೂಡ ಚಾರಿತ್ರ ಗುಣದೊಳಗ ಇನ್ನೂ ಅಶುದ್ಧಿ ಇರ್ತಿದೆ. ಹಾಗಾದ್ರೆ ಇವು ಭೇದ ಯಾವಾಗ ಆಯ್ತು? ಯಾವಾಗ ಆತ್ಮನ ಅನುಭೂತಿ ಆಯ್ತೋ, ಅರ್ಥಾತ್ ಮೋಕ್ಷ ಮಾರ್ಗ ಪ್ರಾರಂಭ ಆಯ್ತೋ ಆವಾಗ ಇವು ಭಿನ್ನ ಭಿನ್ನ ಆದವ್ರೆ. ಭಿನ್ನ ಭಿನ್ನ ಆದು ಅಂಥೇಳನ ತಮ್ಮ ತಮ್ಮ ಕಾರ್ಯ ಮಾಡುವುದರೊಳಗ ಅವು ಸ್ವತಂತ್ರ ಆಗುವೆ. ಹಾಗಾದ್ರೆ ಪರತಂತ್ರ ಇದ್ದು ಏನವ? ಒಂದರ ಆಧೀನ ಇನ್ನೊಂದು ಆ ಪರ್ಯಾಯ ಸಾಪೇಕ್ಷ ಅವು ಪರತಂತ್ರ ಇದ್ದುರೆ. ಯಾವ ಪರ್ಯಾಯ? ಮಿಥ್ಯಾತ್ವ ಅರ್ಥಾತ್ ವಿಪರೀತ ಪರ್ಯಾಯದ ಅಪೇಕ್ಷಾದಿಂದ ನೋಡಿದರೆ ಅಲ್ಲಿ ದರ್ಶನ, ಜ್ಞಾನ, ಚಾರಿತ್ರ ಅಲ್ಲಿ ಯಾವ ಪ್ರಕಾರ ನೋಡ್ರಿ, ಆತ್ಮನ ಅನುಭೂತಿಯ ಅಭಾವದೊಳಗ, ಸಮ್ಯಕ್ ದರ್ಶನದ ಅಭಾವದೊಳಗ, ಮೋಕ್ಷ ಮಾರ್ಗದ ಅಭಾವದೊಳಗ, ಆಗಮದ ಅಭ್ಯಾಸದಿಂದ ಜೀವನಿಗೆ ರತ್ನತ್ರಯದ ಪ್ರಾಪ್ತಿ ಆಗುವುದಿಲ್ಲ, ವ್ರತಗಳ ಪರಿಪಾಲನೆಯಿಂದ ಆಗುವುದಿಲ್ಲ. ಹೌದು ಅಥವಾ ಇಲ್ರಿ? ಹಾಗಾದ್ರೆ ಆ ಮೂರು ಯಾವ ವೇಳೆದೊಳಗ ಆತ್ಮನ ಅನುಭೂತಿ ಆಗ್ತಿದೆ ಆವಾಗ ಯಾವಾಗ ಸ್ವತಂತ್ರ ಆಗ್ತವೆ, ಆವಾಗ ತಮ್ಮ ತಮ್ಮ ಕಾರ್ಯದೊಳಗ ಅವು ಸಕ್ರಿಯ ಆಗ್ತವೆ ಯಥಾರ್ಥ ದಿಕ್ಕಿನಿಂದ. ಹಾಗಾದ್ರ ಇಲ್ಲಿ ಮೂರರ ಏಕತಾ ರೂಪದ ಮೋಕ್ಷ ಮಾರ್ಗ ಇದೆಯೋ ಅಥವಾ ಮೂರು ಒಂದರಿಂದ ಒಂದು ಪೃಥಕ್ ಆಗಿ ಸ್ವತಂತ್ರ ರೂಪದಿಂದ ತಮ್ಮ ಕಾರ್ಯ ಮಾಡುವುದರಿಂದ ಜೀವನಿಗೆ ಮೋಕ್ಷ ಆಗ್ತಿದೆ? ಯಾವುದರಿಂದ ಆಗ್ತಿದೆ? ಈಗ ಇಲ್ಲಿ ಚರ್ಚೆ ಮಾಡಿದ ಪ್ರಕಾರ ಸ್ವತಂತ್ರ ಕಾರ್ಯ ಮಾಡುವುದರಿಂದನೇ ಆಗ್ತಿದೆ. ಆದ್ರ ಆ ಆಗಮದ ವಚನ ಸಿದ್ಧಾಂತದ ವಾಕ್ಯ ಅಸತ್ಯ ಇದೆ ಅಂದ್ರೆ, ಸಿದ್ಧಾಂತದ ವಾಕ್ಯ ಅಸತ್ಯ ಇಲ್ಲ. ಆದ್ರ ಅದರೊಳಗೆ ಸತ್ಯತೆ ಹೇಗಿದೆ ಅಂತಂದ್ರೆ ಮೂರೂ ಸ್ವತಂತ್ರ ಕಾರ್ಯ ಮಾಡಿದ್ರೂ ಮೂರರದ ಆಧಾರಭೂತ ವಿಷಯ ಏಕಿದೆ ಅಂತ ಹೇಳಿ ಅಲ್ಲಿ ಮೂರರ ಏಕತೆ ಅರ್ಥಾತ್ ಇವು ಮೂರು ಏಕಾಗುವುದಿಲ್ಲ. ಅವು ಮೂರರು ಕಾರ್ಯದ ಯಾವ ಸ್ಥಾನ ಇದೆಯಲ್ಲ, ಆಧಾರ ಇದೆಯಲ್ಲ, ಆಶ್ರಯ ಇದೆಯಲ್ಲ, ಅದು ಏಕ ವಸ್ತು ಇದೆ. ಚಾರಿತ್ರ ಜೀವನಿಗೆ ಮೋಕ್ಷದ ಕಾರಣ ಆಗ್ಬೇಕಾದ್ರೆ ಆತ್ಮನಲ್ಲಿ ರಮಿಸ್ಬೇಕು. ಜ್ಞಾನ ಕೇವಲ ಜ್ಞಾನ ರೂಪದಿಂದ ಪ್ರಕಟ ಆಗಬೇಕಾಯ್ತು ಅಂತಂದ್ರೆ ಅದು ಆತ್ಮನಲ್ಲೇ ಸ್ಥಿರ ಇರ್ಬೇಕ್ರಿ.
ಶ್ರದ್ಧಾ ಸಮ್ಯಕ್ ದರ್ಶನ್ ಅಥವಾ ಕ್ಷಾಯಿಕ ಸಮ್ಯಕ್ತ್ವ ರೂಪ ಆಗಬೇಕಾಯ್ತು ಅಂತಂದ್ರೆ ಅದ ಆತ್ಮ. ಮೂರರ ಏಕತೆ ಅಂತಂದ್ರೆ ಏನ? ಕಾರ್ಯದ ಏಕತೆ ಇದೆ. ಅವು ಮೂರು ಪರಸ್ಪರ ಏಕಾಗುವ ಮಾತಿಲ್ಲ. ತಿಳಿತೇನ್ರಿ? ಅವು ಮೂರು ಯಾವ ವೇಳೆದೊಳಗ ಒಂದು ಮಿಥ್ಯಾತ್ವದ ಒಂದು ಛಾಯೆಯೊಳಗೆ ಇದ್ದು, ಮಿಥ್ಯಾತ್ವದ ಅಂಧಕಾರದೊಳಗಿದ್ದು, ಆ ವೇಳೆದೊಳಗ ಅವುಗಳ ಕಾರ್ಯ ಮಾಡುವಂಥ ಸ್ವತಂತ್ರತೆ ಅರ್ಥಾತ್ ದಿಶಾಬೋಧ ಅವಕ್ಕೆ ಇರಲಿಲ್ಲ. ಯಾವಾಗ ಅನುಭೂತಿ ಯಾವಾಗ ಆಗ್ತಿದೆ, ಅನಾದಿ ಮಿಥ್ಯಾ ದೃಷ್ಟಿ ಜೀವನಿಗೆ, ಆ ಅನುಭೂತಿಯ ಸಲುವಾಗಿ ಶ್ರದ್ಧಾ ಸ್ವತಂತ್ರ ರೂಪದಿಂದ ಕಾರ್ಯ ಮಾಡುವುದಿಲ್ಲ. ತಿಳಿತೇನ್ರಿ? ಜ್ಞಾನ ಸ್ವತಂತ್ರ ರೂಪದಿಂದ ಕಾರ್ಯ ಮಾಡುವುದಿಲ್ಲ. ಚಾರಿತ್ರ ಸ್ವತಂತ್ರ ಯಾಕೆ ಅಂತಂದ್ರೆ ಅಲ್ಲಿ ಸ್ವತಂತ್ರ ಇಲ್ರಿ. ಮೂರರ ಮೇಲೆ ಮಿಥ್ಯಾತ್ವದ ಅಂಧಕಾರ ಏನು ಪಸರಿಸಿದ್ದ ಇದೆ, ಆ ಮಿಥ್ಯಾತ್ವದಿಂದ ಅದು ಅಖಂಡವಾಗಿಯನ್ನ ಹೊರಗೆ ಬರ್ತಿದ್ದೀರಿ. ಮಿಥ್ಯಾತ್ವವನ್ನು ಹೊಡೆದೋಡಿಸಿದಿರಿ, ಆ ಪರದೆಯನ್ನು ದೂರ ಸರಿಸಿದಿರಿ. ಆಮೇಲೆ ಅವು ಮೂರ ಇದ್ದದ್ದ ಅವಕ್ಕೆ ಸ್ವತಂತ್ರತೆ ತಿಳಿದು ಬರ್ತಿದ್ದೀರಿ. ಅವಕ್ಕೆ ತನ್ನ ತಿಳಿದು ಬರ್ತಿದ್ದೀರಿ. ಅನುಭೂತಿಯ ಸಮಯದೊಳಗ, ಪ್ರಥಮ ಅನುಭೂತಿಯ ಸಮಯದೊಳಗ ಅವು ಮೂರು ಸ್ವತಂತ್ರ ಇಲ್ಲ. ಪ್ರಥಮ ಅನುಭೂತಿಯ ಉತ್ತರವರ್ತಿ ಸಮಯದಿಂದ ಅವು ಮೂರರ ಕಾರ್ಯ ಆರಂಭ ಆಗ್ತಿದೆ. ಇದ ವಿಷಯ ಇಂದಿನವರೆಗೆ ಚರ್ಚೆಯಲ್ಲಿ ಬಾರದೇ ಇದ್ದದ್ದು ಇದೆ. ಅದರ ಸಲುವಾಗಿ ಇದರದ ವಿಶೇಷ ತಾವು ಚಿಂತನೆ ಮಂಥನ ಮಾಡಬೇಕ್ರೆ. ನಾಳೆ ಶ್ರುತ ಪಂಚಮಿಯಿಂದ ನಮಗೇನಾದರೂ ಲಾಭ ಆಗಬೇಕಾಯ್ತು. ಶ್ರುತ ಏನಿದೆ, ಈ ಜಿನಶ್ರುತ ಏನಿದೆ, ನಮ್ಮ ಶ್ರುತಜ್ಞಾನದೊಳಗ ಸಂಪೂರ್ಣ ಪ್ರಭಾವ ಬೀರಿ ಪಂಚಮಗತಿಗೆ ಕಾರಣ ಆಗಬೇಕಾಯ್ತು ಅಂತಂದ್ರೆ ಇವತ್ತು ಇಡೀ ದಿವಸ ಈ ವಿಷಯದ ವಿಚಾರ ಮಾಡ್ತಾರೆ. ದರ್ಶನ, ಜ್ಞಾನ, ಚಾರಿತ್ರ ಆತ್ಮನಲ್ಲೇ ಅಭೇದ ರೂಪದ ಗುಣಗಳಿದ್ರೂ ಅವುಗಳ ಕಾರ್ಯ ಏನಿದೆ ಅದು ಯಾವಾಗ ಸ್ವತಂತ್ರ ಆಗ್ತಿದೆ ಅಂತಂದ್ರೆ ನೋಡ್ರಿ, ಸಂಪೂರ್ಣ ಇಡೀ ಜಿನಾಗಮದ ಸಾರಣ ಇದೆ. ಗುಣಗಳ ದ್ರವ್ಯದೊಳಗ ಅಭೇದವಾಗಿದ್ದುಕೊಂಡ್ರೂ ಕೂಡ ಆ ಗುಣಗಳನ್ನ ಅದರದೇ ಆದಂಥ ಸ್ವಭಾವ ರೂಪದ ಪರಿಣಮನ ಎಲ್ಲಿ ಇದೆಯೋ, ಅದರ ಸ್ವೀಕಾರ ಎಲ್ಲಿದೆಯೋ ಅಲ್ಲಿ ಈ ಜೀವನಿಗೆ ಮೋಕ್ಷ ಮಾರ್ಗದ ಉಪಲಬ್ಧಿ ಇದೆ. ಒಂದರ ಕಾರಣದಿಂದ ಇನ್ನೊಂದರಲ್ಲಿ ಕಾರ್ಯ ಆಗ್ತಿದೆ ಅನ್ನುವುದೇನಿದೆ, ಇದು ಸಂಸಾರ ಮಾರ್ಗದ ಅಡಿಗಲ್ಲೇ ಇದೆ. ಅದು ದ್ರವ್ಯವೇ ಇರಲಿ, ಗುಣವೇ ಇರಲಿ, ಪರ್ಯಾಯವೇ ಇರಲಿ. ಅಗುರು ಲಘುತ್ವ ಯಾಕೆ ಕಲಿಸಿದ್ರೆ ನಮಗ? ಒಂದು ದ್ರವ್ಯ ಇನ್ನೊಂದು ದ್ರವ್ಯ ರೂಪ ಆಗುವುದಿಲ್ಲ, ಒಂದು ಗುಣ ಇನ್ನೊಂದು ಗುಣರೂಪ ಆಗುವುದಿಲ್ಲ, ಒಂದು ಪರ್ಯಾಯ ಇನ್ನೊಂದು ಪರ್ಯಾಯದೊಳಗೆ ಉಪಯೋಗಿ ಅಥವಾ ಏನು ಹಾನಿಕಾರಕ ಆಗುವುದಿಲ್ಲ. ಅನಂತ ಗುಣಗಳ ಚದುರಿ ಇದರಿಂದ ಭಿನ್ನ ಆಗಿ ಹೋಗುವುದಿಲ್ಲ. ಇದು ಜೈನ ಸಿದ್ಧಾಂತದೊಳಗೆ ಪ್ರವೇಶ ಮಾಡಬೇಕಾದ್ರೆ ಜೀವದಲ್ಲಿ ಇರಬೇಕಾದಂಥ ಯೋಗ್ಯತೆ ಇದೆ. 6 ಸಾಮಾನ್ಯ ಗುಣಗಳನ್ನು ಯಾರು ಕಲಿತರೋ, ದ್ರವ್ಯ ಗುಣ ಪರ್ಯಾಯದ ವ್ಯಾಖ್ಯಾ ಯಾರ ಭಾವಪೂರ್ವಕವಾಗಿ ತಿಳ್ಕೊಂಡ್ರು, ಅವರದು ಜೀವನ ಜಿನಾಗಮದೊಳಗ ಪ್ರವೇಶ ಮಾಡುವ ಸಲುವಾಗಿ ಒಂದು ಪ್ರಕಾರದಿಂದ ಸಬಲ ಆಯ್ತು. ಜ್ಞಾನದ ಜೀವನ ಜಿನಾಗಮದೊಳಗ, ಜಿನಶ್ರುತದೊಳಗ ಅದು ಇದ್ದಕ್ಕಿದ್ದ ಹಾಗೆ ತಿಳಿದು ಬರುವಂತಹ ವಿಷಯ ಅಲ್ಲ. ಏನ? ಜಿನಶಾಸ್ತ್ರ, ಜಿನಾಗಮ, ಜಿನಶ್ರುತ ಇದ್ದಕ್ಕಿದ್ದ ಹಾಗೆ ತಿಳಿದು ಬರುವಂತಹ ವಿಷಯ ಅಲ್ಲ. ಅದರ ಸಲುವಾಗಿ ನೋಡ್ರಿ, ಯಾವನೋ ಓರ್ವ ಜೀವನಿಗೆ ನರಕದಲ್ಲೇನೋ ಸಮ್ಯಕ್ ದರ್ಶನ ಆಗ್ತಿದೆ, ತಿರಿಯಂಚಿಗತೆಯಲ್ಲೇನೋ ಆಗ್ತಿದೆ. ಈ ಮಾತು ಸತ್ಯ ಇದ್ರೂ ಕೂಡ ಹಿಂದೆ ಎಂದೋ ದೇಶನ ಪ್ರಾಪ್ತ ಇರ್ತಿದೆ. ಅದಕ್ಕೆ ಈ ನಿಕೃಷ್ಟವಾದಂತಹ ಪಂಚಮ ಕಾಲದೊಳಗ, ಸರ್ವಜ್ಞರ ವಿರಹ ಇರುವಂತಹ ಈ ಕಾಲದೊಳಗ ಜೈನ ಸಿದ್ಧಾಂತ ಪ್ರವೇಶಿಕಾದ್ರೇನ ರಚನೆ ಆಯಿತು. ಆ ಪ್ರವೇಶಿಕಾ ಅನ್ನುವಂಥ ಆ ಕಿರು ಕೃತಿಯ ಅಭ್ಯಾಸ ನಮಗೆ ಆಗೋದು ಅವಶ್ಯಕ ಇದೆ. ಅದರಲ್ಲೇ ಏನದವು? ಅದರಲ್ಲೇ ದ್ರವ್ಯ, ಗುಣ, ಪರ್ಯಾಯ, 6 ದ್ರವ್ಯ. ಪ್ರತಿಯೊಂದು ದ್ರವ್ಯದಲ್ಲಿ ಇರುವಂತಹ ಅನಂತ ಸಾಮಾನ್ಯ ಗುಣಗಳ ಪೈಕಿ 6 ಸಾಮಾನ್ಯ ಗುಣ, ಪ್ರತಿಯೊಂದು ದ್ರವ್ಯದಲ್ಲಿ ಇರುವಂತಹ ಅನಂತ ವಿಶೇಷ ಗುಣಗಳ ಪೈಕಿ ಒಂದೊಂದರ ವಿಶೇಷ ಗುಣದ ಪರಿಚಯ.
ಆಮೇಲೆ ಗುಣದ ಸ್ವರೂಪ ಏನು, ಆ ಗುಣ ಯಾವ ಪ್ರಕಾರ ಇರ್ತಿದೆ, ದ್ರವ್ಯದೊಳಗೆ ಯಾವ ರೀತಿ ಇದೆ ಅದ ದ್ರವ್ಯದ ಜೊತೆಗೆ ಅಭೇದ ಇರುವೆಳೆದೊಳಗೂ ಕೂಡ ತನ್ನ ಸ್ವತಂತ್ರ ಕಾರ್ಯವನ್ನ ಮಾಡುವುದರಲ್ಲಿ ಅದಕ್ಕೆ ದ್ರವ್ಯ ಅನ್ನುವಂಥ ಯಾವುವು ಒಂದು ಸಮೂಹದ ಆಧಾರದ ಅವಶ್ಯಕತೆ ಇಲ್ಲ. ದ್ರವ್ಯ ಅಂದ್ರೆ ನಿಜವಾಗಿ ಗುಣಗಳ ಸಮೂಹನೇ ಇರಲ್ಲ. ದ್ರವ್ಯ ಅನ್ನೋದು ಒಂದು ಎಲ್ಲಾ ಗುಣಗಳನ್ನ ಬೇರೆ ಮಾಡಿದ ನಂತರ ದ್ರವ್ಯ ಅನ್ನೋದು ಏನೂ ಉಳಿಯೋದಿಲ್ಲ. ಇದೆ ಅಂದ್ರೆ ಅದಕ್ಕೆ ನೋಡ್ರಿ ಸುಂದರವಾದಂತಹ ಪರಿಭಾಷೆ ಜೈನ ಸಿದ್ಧಾಂತ ಪ್ರವೇಶಿಕರು. ಅದನ್ನ ಯಾರ ಅಭ್ಯಾಸ ಮಾಡಿದಾರೋ, ಅದರ ಭಾವವನ್ನ ತಿರುಳನ್ನ ತಿಳಿದಿದ್ದಾರೋ ಅವರಿಗೆ ದೊಡ್ಡ ದೊಡ್ಡ ಮಹಾನ್ ಗ್ರಂಥಗಳಲ್ಲಿ ಸುಲಭವಾಗಿ ಪ್ರವೇಶ ಆಗ್ತದೆ, ಯಾವ ಸಂದೇಹ ಉಳಿಯೋದಿಲ್ಲ. ಇನ್ನು ತಕ್ಕ ಮಟ್ಟಿಗೆ ಸಾಮಾನ್ಯ ಗುಣ ವಿಶೇಷ ಗುಣ ಅದು ಪರ್ಯಾಯದ್ದು ಎರಡು ಭೇದ ಅದವು. ಒಂದು ಸ್ವಭಾವ ಪರ್ಯಾಯ, ಒಂದು ವಿಭಾವ ಪರ್ಯಾಯ. ಇನ್ನು ಗುಣ ಪರ್ಯಾಯ ಮತ್ತು ದ್ರವ್ಯ ಪರ್ಯಾಯ, ವ್ಯಂಜನ ಪರ್ಯಾಯ ಮತ್ತು ಅರ್ಥ ಪರ್ಯಾಯ. ಎಷ್ಟಿದೆ ವಿಶಾಲತೆ ಈ ಮನುಷ್ಯಗೆ! ಈ ಅಸಾರ ಸಂಸಾರದ ಕುರಿತು ವಿಚಾರ ಮಾಡ್ಲಿಕ್ಕೆ, ಚಿಂತೆ ಮಾಡ್ಲಿಕ್ಕೆ ಅವಕಾಶ ಎಲ್ಲಿದೆ ರೀ? ಇಲ್ಲವೇ ಇಲ್ಲ, ಸವಡನ ಇಲ್ರಿ. ಬರೇ ಒಂದು ಜೈನ ಸಿದ್ಧಾಂತ ಪ್ರವೇಶಿಕಾಗ ಪ್ರಾರಂಭದಲ್ಲಿ ಇಷ್ಟು ವಿಷಯ ಇದೆ ಅಂದ್ಮೇಲೆ ಜೈನ ಸಿದ್ಧಾಂತದೊಳಗೆ ಪ್ರವೇಶ ಮಾಡಿದ ಮೇಲೆ ಎಲ್ಲಿ ಬಿಡುವಿರುವುದ್ರಿ ಈ ಜೀವಕ್ಕೆ? ಫಾಲ್ತು ವಿಚಾರ ಮಾಡ್ಲಿಕ್ಕೆ ಅಧ್ಯಾತ್ಮ ಕೃತಿ ಚಂದ್ರಸಾಗರ ವರದಿ ಏನ್ ಹೇಳ, ಸರಡುಂ ಬರಡುಂ ನುಡಿಗಳ ಪರಿಹರಿಸಿ. ನೀ ವ್ಯರ್ಥವಾದಂತಹ ಮಾತುಗಳನ್ನು ಬಿಟ್ಟುಕೊಡು, ಎರಡೆರಡು ಮಾತಿನೊಳಗೆ ಕಾರ್ಯನಿರ್ವಹಿಸಿ ನಿನ್ನ ಕಾರ್ಯದೊಳಗೆ ನೀ ಉದ್ಯಮಶೀಲ. ಪರ್ಯಾಯದೊಳಗೆ ಎಷ್ಟು ಭೇದ, ಗುಣದೊಳಗೆ ಎಷ್ಟು ಭೇದ, ಮೂಲ ಗುಣದೊಳಗೆ ಎರಡು ಭೇದ, ಸಾಮಾನ್ಯ ಗುಣ ವಿಶೇಷ. ಸಾಮಾನ್ಯ ಗುಣಗಳನ್ನ ಅನಂತ ಇದ್ರೂ ಕೂಡ ಬರೀ 6 ಹೇಳಿದ್ದಾರೆ. 6 ತಿಳ್ಕೊಂಡ್ರ ಈ ಜೀವಕ್ಕ ಯಾವುದು ಆಗಬೇಕೋ ಆ ಲಾಭ. ಒಂದು ಗುಣ ಇನ್ನೊಂದು ಗುಣದ ಕಾರ್ಯ ಮಾಡುವುದಿಲ್ಲ. ದ್ರವ್ಯ ನಿರಂತರ ಕಾರ್ಯ ಮಾಡ್ತಿದೆ, ದ್ರವ್ಯ ಅರ್ಥಕ್ರಿಯಾ ಕಾರ್ಯ ಮಾಡ್ತಿದೆ. ದ್ರವ್ಯ ಎಂದು ನಾಶ ಆಗುವುದಿಲ್ಲ. ದ್ರವ್ಯಕ್ಕೆ ಒಂದಲ್ಲ ಒಂದು ಆಕಾರ ಇರ್ತಿದೆ, ದ್ರವ್ಯ ಒಂದಲ್ಲ ಒಂದು ಜ್ಞಾನದ ಜ್ಞೇಯ ಆಗ್ತಿದೆ. ಮುಗಿತಲ್ಲ ಸಾಮಾನ್ಯ ಗುಣ. ಅದರ ವಿಷಯದ ವಿಸ್ತಾರ ಎಷ್ಟಿದೆ ರೀ? ಇಡೀ ವಿಶ್ವ ಇದೆ ರೀ ಅದರೊಳಗೆ. ಒಂದೊಂದೇ ವಿಶೇಷ ಗುಣ. ಜೀವದ ಒಂದು ವಿಶೇಷ ಗುಣ ಚೇತನ ಅರ್ಥಾತ್ ಜ್ಞಾನ ದರ್ಶನ. ಉದ್ಗಲದ ವಿಶೇಷ ಗುಣ ಸ್ಪರ್ಶ ರಸ ಗಂಧವರ್ಣ. ಮೂರ್ತಿಕ ಇದೆ ಅಂದ್ರೆ ಮುಗಿದ್ಬೇಕು. ಧರ್ಮದ ಗತಿ ಹೇತುತ್ವ, ಅಧರ್ಮದ ಸ್ಥಿತಿ ಹೇತುತ್ವ, ಆಕಾಶದ ಅವಗಾಹನ ಹೇತುತ್ವ, ಕಾಲದ ಪರಿಣಾಮ. ಏನಿದೆ ಇನ್ನು ವಿಶ್ವದೊಳಗೆ? ಪಾಪ ಪುಣ್ಯ ಮಾಡ್ಲಿಕ್ಕೆ ಅವಕಾಶ ಇದೆ. ಎಷ್ಟು ತಿಳಿದರೂ ಕೂಡ ಪಾಪ ಪರಿಣಾಮಕ್ಕೆ ಪುಣ್ಯ ಪರಿಣಾಮಕ್ಕೆ ಎಲ್ಲಿ ಅವಕಾಶ ಇದೆ? ಯಾವುದ್ರ ಕುರಿತು ಪಾಪ ಪರಿಣಾಮ ಮಾಡೋದು? ಪ್ರತಿಯೊಂದು ದ್ರವ್ಯಕ್ಕೆ ಒಂದಲ್ಲ ಒಂದು ಆಕಾರ ಇರ್ತಿದೆ. ಹಾಗಾದ್ರೆ ಯಾವ ಆಕಾರದ ಕುರಿತು ಹರ್ಷ ಮನ್ನಿಸೋದು, ಯಾವ ಆಕಾರದ ಕುರಿತು ಇಷ್ಟ ಬುದ್ಧಿ ಮಾಡೋದು? ನೋಡೋದು ಇಲ್ಲೇನ್ ಹೇಳು, ಪುಣ್ಯ ಪಾಪದ ವಿವರಣೆ ಯಾವುದರ ಸಲುವಾಗಿದೆ ಅಂತ ಇಲ್ಲವೇ ಇಲ್ಲ. ಯಾತಕ ಬರ್ತಿದೆ? ವಸ್ತು ಸ್ವರೂಪವನ್ನು ತಿಳಿದ ನಂತರ ವಸ್ತು ಸ್ವರೂಪದ ಪರಿಚಯ ಇಲ್ಲದೆ ಇರುವಂತಹ ಜೀವನಿಗೆ ಈ ಅಕಾರ್ಯ ಕಾರ್ಯದೊಳಗೆ ಕೋಲಾಹಲ ಇದೆ. ಜೀವದ ಕಾರ್ಯನ ಅಲ್ಲಿವ ಯಾವ ಇಂದಿನವರೆಗೆ ನಮ್ಮ ಜೀವನದಲ್ಲಿ ಯಾವುಗಳನ್ನು ನಾವು ಕಾರ್ಯ ನೀಡಿವೆ ಅವು ಯಾವುವು ಜೀವದ ಕಾರ್ಯ ಅಲ್ಲ. ಅಲ್ಲವೇ ಅಲ್ಲ, ಜೀವದ ಕಾರ್ಯ ಒಂದೇ ಇದೆ. ಏನ? ಜ್ಞಾನ ದರ್ಶನ. ಏನು ಮಾಡಿದ್ದೇವೆ ಹೇಳಿ ನಾವು ಇದುವರೆಗೆ? ಯಾವುದು ಆಗಿದೆಯೋ ಅದನ್ನು ಮಾಡಿದೆವು ಅಂತೇಳಿ. ಇತಿಹಾಸನೇ ಕೊಟ್ಟಾಗ್ತದೆ. ಇತಿಹಾಸಗಳೆಲ್ಲ ಕೊಟ್ಟ ಯಾವುದು ಸತ್ಯ ಇದೆ ಹೇಳ್ರಿ? ಯಾವ ಇತಿಹಾಸ? ಯಾವುದೆಲ್ಲ ಇತಿಹಾಸ ಪುರಾಣದ ರಚನೆಯಾಗಿದೆಯೋ
ಅದರದ ಅಂತ ಯಾವುದರ ಜೊತೆಗೆ ಆಗಿದೆ ರೀ? ಅದರ ಪರಿತ್ಯಾಗದ ಜೊತೆಗೇನ ಆಗಿದೆಯಲ್ಲ. ಯಾವ ಪುರಾಣ ಪುರುಷರು ವಿಶದವಾದಂತಹ ಕಥೆ ಇದೆಯೋ ಅದರದ ಕೊನೆಯಲ್ಲೇ ಆಗಿದೆ ರೀ. ಸ್ವಭಾವ ಸ್ಥಿರತೆಯಲ್ಲೇನ ಆಗಿದೆಯಲ್ಲ. ಇನ್ನು ಲೋಕದ ಇತಿಹಾಸ ಏನಿದೆ ಅದು ಕೆಲವೊಮ್ಮೆ ಕೆಲವೊಂದು ಭೂಮಿಕೆಯೊಳಗ ಆದರ್ಶ ಇದೆ ರೀ, ಅಷ್ಟೇ ಇದೆ. ಅದರ ಅಂತ ಏನಿದೆ ಪ್ರತಿಯೊಂದು ಪದಾರ್ಥದ ತ್ರಿಕಾಲಿ ಸ್ವರೂಪದ ಸ್ವೀಕೃತಿ ಪೂರ್ವಕ ತನ್ನ ನಿಜ ಪದಾರ್ಥದೊಳಗೆ ನಿಜ ಅರ್ಥದೊಳಗೆ ಸ್ಥಿರ ಆಗುತ್ತಿದೆ. ಯಾವ ಈ ಭಾಷ್ಯದ ಇತಿಹಾಸಗಳು ಇದಾವೆಯೋ ಆ ಇತಿಹಾಸದೊಳಗೂ ಕೂಡ ಏನಿಲ್ಲ ಏನರೇ ತಪಸ್ಸ ಇದೆ. ಬಾಹ್ಯದ ಯಾವ ಕಲೆ ಇದಾವೆಯೋ ಅದರೊಳಗೆ ಏನಿಲ್ಲ ಏನ್ರೆ ತಪಸ್ಸನ ಇದೆ. ತಾತ್ಪರ್ಯ ಆಯ್ತು, ತಪಸ್ಸನ ಇದೆ ಒಂದು ಮಾತು. ಇನ್ನು ತಾತ್ಪರ್ಯ ಏನಿದೆ? ಯಾರ ನಿಜವಾಗಿ ಆ ಬಾಹ್ಯದ ಕಲೆಯೊಳಗ ಅಥವಾ ಪರದ ಪ್ರವೃತ್ತಿಯೊಳಗನ ಉಳಿದರೋ ಅವರದ ಅಜ್ಞಾನಿ ಜನರ ಗುಣಗಾನ ಮಾಡಿದ್ರೂ ಕೂಡ ಆ ಜೀವಗಳ ದುರ್ಗತಿಗೆನ ಪ್ರಾಪ್ತ ಆಗಲ್ಲ. ಯಾವ ಸಂದೇಹ ಇಲ್ಲ. ಪರದೊಳಗ ಮಸ್ತ ಇರುವಂತಹ ಜೀವ ಪರದೊಳಗನ ನೋಡ್ರಿ ಒಂದು ಮರ್ಯಾದಿತವಾದಂತಹ ಯಾವ ಮನುಷ್ಯ ಜೀವನ ಇದೆಯೋ ಆ ಜೀವನದೊಳಗ ಸಮಯಕ್ಕೆ ಯಾವ ಘಟನೆಗಳ ಸಂಭವಿಸ್ತವೆಯೋ ಅಥವಾ ಅವನ ಜೀವನದೊಳಗೆ ಯಾವ ಘಟನೆಗಳ ಸ್ಥೂಲ ರೂಪದಿಂದ ಅವನ ಬುದ್ಧಿಗೆ ನಿಲುಕುವ ಹಾಗೆ ಸಂಭವಿಸ್ತವೆಯೋ ಅವುಗಳಿಂದ ಎಲ್ಲ ಕಲಿಯಬೇಕಾದಂತಹ ಪಾಠ ಇಷ್ಟ ಇದೆ. ಇದು ಯಾವುದರೊಳಗನು ಸಾರವಿಲ್ಲ. ಇದು ಯಾವುದು ನನ್ನ ಆಂತರಿಕ ಶಾಂತಿಗೆ ಆಧಾರ ಇಲ್ಲ. ಕಲಿಯಬೇಕಾದಂತಹ ಪಾಠ ಇಷ್ಟ ಇದೆ. ಮರ್ಯಾದಿತ ಜೀವನದೊಳಗೆ ಯಾವ ಪಾಠ ಕಲಿತಾನೋ ಅವ ಮೋಕ್ಷ ಮಾರ್ಗದೊಳಗೆ ಅಥವಾ ಸುಖದ ಮಾರ್ಗದೊಳಗೆ ಬರ್ತಾನೆ. ಯಾವ ಅದರಲ್ಲೇ ಪುನಃ ಸೋತರನು ಪುನಃ ಅಯಶಸ್ವಿ ಆದರನು ಕೂಡ ಅದರಲ್ಲೇ ಉದ್ಯಮ ಮಾಡ್ತಾನೋ ಅವನ ನಿಯಮದಿಂದ ದುರ್ಗತಿ ರೂಪದ ಚತುರ್ಗತಿ ರೂಪದ ಸಂಸಾರದೊಳಗೆ ಪರಿಕ್ರಮ ಎಲ್ಲ ಕರ್ಮಕೃತ ಇದೆ ಒಂದು ಮಾತ. ಇನ್ನೊಂದು ಮಾತ ಈ ಕರ್ಮಕೃತದೊಳಗೆ ಒಂದಾಗುವುದ ಅಜ್ಞಾನ ಇದೆ. ಕರ್ಮಕೃತ ಅಂದ್ರೆ ದೈವಕೃತ ಅಂದ್ರೆ ನಿಸರ್ಗಕೃತ ಅಂದ್ರೆ ಪುಣ್ಯನು ನೈಸರ್ಗಿಕ ಇದೆ, ಪಾಪನು ನೈಸರ್ಗಿಕನೇ ಇದೆ, ಪರದ್ರವ್ಯನು ನೈಸರ್ಗಿಕನೇ ಇದೆ. ಪ್ರತಿಯೊಂದು ಕಾರ್ಯ ನೈಸರ್ಗಿಕ ಇದೆ, ವಿಧಿಯ ವಶ ಇದೆ. ಇಲ್ಲದೆ ಹೋದ್ರ ಮಾಡ್ಲಿಕ್ಕೆ ಹೋದಂತಹ ಜೀವ ಪ್ರತಿಯೊಂದು ಜೀವ ಆ ಅನ್ಯ ದ್ರವ್ಯದೊಳಗೆ ಪ್ರವೃತ್ತಿ ಮಾಡುವಂತಹ ಸಮಸ್ತ ಅಜ್ಞಾನಿ ಜೀವರುಗಳ ಸಮಾನ ರೂಪದಿಂದ ಯಶಸ್ಸು ಪ್ರಾಪ್ತ ಮಾಡ್ಕೊಳ್ತಾರೆ ಅಂದ್ರೆ ಸಮಾನ ರೂಪದಿಂದ. ಹಾಗಾದ್ರೆ ಅದರ ಹಿಂದೆ ಇನ್ನೊಂದು ಏನ್ರೆ ಇದೆ. ಇವನ ಪ್ರಯತ್ನದಿಂದ ಕಾರ್ಯ ಆಗಿಲ್ಲ, ಇನ್ನೊಂದು ಏನ್ರೆ ಇದೆ. ಇನ್ನೊಂದು ಯಾವುದಿದೆ? ಅದಕ್ಕೆ ಬೇಕಾದ್ರೆ ನೀವು ದೈವನ್ರಿ ಅಥವಾ ಪುಣ್ಯ ಪಾಪನ್ರಿ ಅಥವಾ ವಸ್ತುವಿನ ಸ್ವತಂತ್ರತೆ. ಪುದ್ಗಲದ ಸ್ವತಂತ್ರತೆ ಇದೇನಿಲ್ರಿ. 6 ದ್ರವ್ಯ ಹೇಳಿದ ನಂತರ ಪುದ್ಗಲದ ಕಾರ್ಯ ನಾನು ಮಾಡಿದ್ನು ಅಂತಂದ್ರೆ ದ್ರವ್ಯ ಇದೇ ಅದು ರೀ, ಅದು ಸ್ವತಂತ್ರ ಉಳಿಲಿಲ್ರಿ. ಅದಕ್ಕೆ ನೋಡ್ರಿ ಅದ್ಭುತವಾದಂತಹ ಮಾತು. ಚರಣಾನುಯೋಗ ಇರಲಿ, ಕರ್ಣಾನುಯೋಗ ಇರಲಿ, ಕಥಾನುಯೋಗ ಇರಲಿ, ದ್ರವ್ಯಾನುಯೋಗ ಇರಲಿ, ಎಲ್ಲದರ ಆಧಾರದಿಂದ ಆಶ್ರಯದಿಂದ ಅಭ್ಯಾಸದಿಂದ ಕಂಡುಕೊಳ್ಳುವ ಮಾರ್ಗ ಒಂದೇ ಇದೆ. ಏನ? ಪ್ರತಿಯೊಂದು ಪದಾರ್ಥ ವಿಶ್ವದೊಳಗ ಅನಾದಿ ಅನಂತ ಇದ್ರನು ಕೂಡ ಒಂದರದ ಇನ್ನೊಂದರ ಜೊತೆಗೆ ಯಾವ ಕಾಲದೊಳಗ ಸಂಬಂಧ ಕಿಂಚಿತ ಮಾತ್ರ ಕೂಡ ಇಲ್ಲ. ನಮಗೂ ಮನುಷ್ಯಗೆ ಒಪ್ಪಿಗೆ ಆದ್ರೂ ಮನುಷ್ಯಗೆ ಖೇದ ಆದ್ರೂ ವಸ್ತು ಸ್ವರೂಪದಿಂದ ಯಾವಾಗ ಇನ್ನೊಂದು ವಸ್ತು ಅದು ಜಡ ಇರಲಿ ಚೇತನ ಇರಲಿ
ನಮಗ ಅನುಕೂಲ ಕಾಣಿಸ್ತಿದೆಯೋ ಆವಾಗ ಈ ಮಾತ ಸತ್ಯ ಅನ್ಸೋದಿಲ್ರಿ. ನಮಗ ಯಾವಾಗ ಇನ್ನೊಂದು ವಸ್ತು ಜಡ ಇರ್ಲಿ ಚೇತನ ಇರ್ಲಿ ನಮ್ಮ ವರ್ತಮಾನ ವಿಚಾರದ ಅನುಕೂಲ ಕಾಣಿಸ್ತಿದೆಯೋ ಆವಾಗ ಈ ಮಾತ ನಮಗೂ ಒಪ್ಪಿಗೆ ಆಗುವುದಿಲ್ಲ. ಆದ್ರ ಅನುಕೂಲ ಕಾಣಿಸುವಂತ ಪ್ರಸಂಗ ಬಹಳ ವಿರಳ ಇರ್ತವೆ. ಪ್ರತಿಕೂಲ ಕಂಡು ಬರುವಂತಹ ಪ್ರಸಂಗ ವಿಪುಲ ಇರ್ತವೆ. ಆದ್ರೆ ಇವ ಅದನ್ನ ಈ ಮಾತನ್ನ ಅಲ್ಲಿ ಯಾಕೆ ತಿಳಿಯುವುದಿಲ್ಲ ಅಂತಂದ್ರೆ ಇವ ಭ್ರಾಂತಿವಶ. ಅನುಕೂಲ ಆದ್ರೆ ಸ್ವಯಂ ಮಾಡಿದೆ ಅಂತ ಹೇಳ್ತಾರೆ. ಕರ್ಮದ ಮೇಲೆ ಹಾಕ್ತಾರೆ. ಒಟ್ಟಿನಲ್ಲಿ ಮಾತಿಷ್ಟ ಇದೆ. ಇಂದಿನವರೆಗೆ ನಮ್ಮ ಕಳೆದ ಜೀವನದೊಳಗೆ 50 ವರ್ಷ 60 ವರ್ಷ 70 ವರ್ಷ ಎಷ್ಟು ಆದೂ ಅಷ್ಟ ಯಾವುದು ತಾನಾಗೇ ಆಗಿದೆಯೋ ಅದನ್ನ ನಾನು ಮಾಡಿನು ಅಂತ ಹೇಳಬೇಕಾದ್ರೆ ಅಭಿಮಾನದ ಪೋಷಣೆ, ಕರ್ತೃತ್ವದ ಅಭಿಮಾನದ ಪೋಷಣೆ. ಯಾವುದು ಆಗಲಿಲ್ಲವೋ ಅದರ ಕುರಿತು ಇನ್ನೊಂದರ ಮೇಲೆ ಆರೋಪ ಅಥವಾ ದ್ವೇಷ. ಹಾಗಾದ್ರೆ ನಿರಂತರ ಸಂಸಾರ ಇದೆಯಲ್ಲ, ನಮಗೆ ಸಂಸಾರದಿಂದ ಹೊರಗೆ ಬರಲಿಕ್ಕೆ ಎಲ್ಲಿ ಅವಕಾಶ ಇದೆ ಹೇಳ್ರಿ? ನಮಗೆ ಸಂಸಾರದಿಂದ ಹೊರಗೆ ಬರಲಿಕ್ಕೆ ಸಂಪೂರ್ಣ ಅವಕಾಶ ಇದೆ. ಇಂಥ ಉತ್ಕೃಷ್ಟ ಜಿನವಾಣಿ ನಮ್ಮ ಎದುರಿಗಿದೆ. ಆ ಜಿನವಾಣಿಯನ್ನ ತಿಳ್ಕೊಳ್ಳುವಂತಹ ಜಿಜ್ಞಾಸೆ ಇದೆ. ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿಳಿದು ಬರುವಂತಹ ಯೋಗ್ಯತಾ ಇದೆ. ಇನ್ನು ಇದಕ್ಕಿಂತ ಅನುಕೂಲ ಏನು ಬೇಕು ಹೇಳ್ರಿ? ರೋಗ ಇರೋದು ಶರೀರದ, ಪರಸ್ಪರದೊಳಗೆ ಭಿನ್ನ ಅಭಿಪ್ರಾಯ ಇರೋ ವ್ಯಕ್ತಿಗಳಲ್ಲಿ, ಪುಣ್ಯ ಪಾಪದ ಉದಯದೊಳಗೆ ನಿರಂತರ ಬದಲಾವಣೆ ಇರೋದನ್ನ. ಹಾಗಾದ್ರೆ ಅವುಗಳಲ್ಲೇ ತಲ್ಲೀನ ಆಗಿ ಉಳಿದರೆ ನಾವು ಅವೆಲ್ಲವುಗಳಿಂದ ಹೊರಗೆ ಬರುವುದು ಯಾವಾಗ? ಹೊರಗೆ ಬರುವುದೇ ನಿಜವಾಗಿ ಸುಖ ಇದೆ, ಸುಖದ ಮಾರ್ಗ ಇದೆ. ಆ ದರ್ಶನ ಜ್ಞಾನ ಚಾರಿತ್ರಗಳು ಕೂಡ ಅಭೇದ ರೂಪದಿಂದ ಮಿಥ್ಯಾತ್ವದ ಮುಸುಕಿನೊಳಗಿದ್ದು ಅಲ್ಲ, ಅವಾಗೇನು ಅವ್ರಿಗೆ ಗೊತ್ತಾಗ್ಲಿಲ್ಲ. ಯಾವಾಗ ಒಂದು ಸಲ ಆತ್ಮನ ಚೈತನ್ಯ ಆನಂದದ ಪ್ರಕಾಶದ ಅನುಭೂತಿ ಆಸ್ವಾದನೆ ಮಾಡಿದೋ ಆವಾಗ ಅವು ಸ್ವತಂತ್ರ ಆಗಿವೆ. ಸ್ವತಂತ್ರ ಅದು ಮತ್ತು ಅದೇ ಆತ್ಮನ ಬಂಧನದಿಂದ ಮುಕ್ತಿಗೆ ಕಾರಣ ಆಗಿದೆ. ಅದೇ ಆತ್ಮನ ಆಶ್ರಯ ಮಾಡಿದ. ಎಲ್ಲಿ ಅನ್ಯದ ಮೇಲೆ ಆರೋಪ ಮಾಡೋದನ್ನು ಇಲ್ಲ, ಅನ್ಯದಿಂದ ಭಿನ್ನ ಆಗುವ ಪ್ರಶ್ನೆನೂ ಇಲ್ಲ. ಬಸ್ ಬುದ್ಧಿಯೊಳಗೆ ತಿಳಿಯೋದಿದೆ. ಮೋಕ್ಷ ಮಾರ್ಗ ಎಲ್ಲಿದೆ? ಬಸ್ ಜ್ಞಾನದೊಳಗೆ. ಹಾಗಾದ್ರೆ ಇಲ್ಲಿ 3 ಅದಾವ ಅಥವಾ ಒಂದೇ ಇದೆ? 3 ಇರುವಾಗ ಕೂಡ ಒಂದೇ ಇದೆ. ಒಂದೇ ಆತ್ಮನ ಆಶ್ರಯ ಮಾಡುವಂಥವು 3 ಅದಾವೆ. ತಿಳಿತೇನಿಲ್ರಿ? 3 ಇರುವಾಗ ಕೂಡ ಒಂದೇ ಇದೆ. ಅರ್ಥಾತ್ ಆತ್ಮನಿಂದ ಬೇರೆ ಅವು ಇಲ್ಲ. ಆತ್ಮನಿಂದ ಬೇರೆ ಅವುಗಳ ಸತ್ತಾ ಇಲ್ಲ. ಆತ್ಮನ ಪ್ರದೇಶದಿಂದ ಹೊರಗಡೆ ಅವುಗಳದ್ದು ಕಾರ್ಯ ಇಲ್ಲ. 3 ಇರುವೆಳೆದೊಳು ಕೂಡ ಒಂದೇ ಇರುವೆಳೆದೊಳು ಕೂಡ 3 ಒಂದು ಇನ್ನೊಂದರ ಅಧೀನ ಅವ ಇಲ್ಲ. ಈ ಪ್ರಕಾರ ನೋಡ್ರಿ, ಇಂಥ ವಸ್ತು ಸ್ವರೂಪವನ್ನು ತಿಳಿದ ನಂತರ ಸ್ವತಂತ್ರ ಸತ್ತಾ, ಸ್ವತಂತ್ರ ಪುಣ್ಯ ಪಾಪಗಳು ಪ್ರತಿಯೊಂದು ಜೀವದ ಇದೆ ಅಂತ ಹೇಳಿ ತಿಳಿದ ನಂತರ 4 ಜನ ಇರ್ಲಿ 10 ಜನ ಇರ್ಲಿ ಕಲಹಾದಿಗಳು ಯಾತಕ್ಕಾಗ್ತವೆ ಹೇಳ್ರಿ? ಒಟ್ಟಿಗೆ ಇದ್ರೂ ಕೂಡ ಸ್ವತಂತ್ರತೆ ಇದೆ. ಇಲ್ಲಿ ವಸ್ತು ಸ್ವರೂಪವನ್ನು ತಿಳಿದ ನಂತರ ಅದೇ ವಸ್ತು ಸ್ವರೂಪ ಅಲ್ಲಿ ಲಾಭ ಆಗ್ತಿದೆ ಅಲ್ಲ. ಅದಕ್ಕೆ ವಸ್ತು ಸ್ವರೂಪ ವಿಚಾರ ಖುಷಿ ಸೇ ಸಬ ದುಃಖ ಸಂಕಟ ಸಹಾಕರೆ ಅನ್ನುವಂಥ ಮಾತು ಕೂಡ ಉಪಚಾರತೆ ಇದೆ. ಅಲ್ಲಿ ಅವನಿಗೆ ಸಂಕಟನ ಅನಿಸೋದಿಲ್ರಿ, ದುಃಖನ ಅನಿಸೋದಿಲ್ಲ. ಮನಪಾವೇ ವಿಶ್ರಾಮ. ಮನಪಾವೇ ವಿಶ್ರಾಮ. ವಸ್ತು ಸ್ವರೂಪ ವಿಚಾರತ ಧಾವತ ಮನಪಾವೇ ವಿಶ್ರಾಮ. ಆ ಮನಸ್ಸಿಗೆ ವಿಶ್ರಾಮ ನಾವು ಕೊಡ್ತಾ ಇಲ್ಲ, ನಿರಂತರ ಅದನ್ನ ಕಷ್ಟಕ್ಕೆ ಸಿಲುಕಿಸ್ತಾ ಇದ್ದೇವೆ. ಅಲ್ಲಿಂದ ಏನೂ ಆಗುವುದಿಲ್ಲ. ಮನಸ್ಸು ಚಿಂತೆಯ ಸಾಗರದೊಳಗೆ ಮುಳುಗಿತು ಅಂತಂದ್ರೆ ಭಗವಾನಾತ್ಮ ನರಕದ ಕಡೆಗೆ ನಿಶ್ಚಿತವಾಗಿ ಗಮನ ಮಾಡ್ತಾನೆ. ಮನಸ್ಸ ತತ್ವದ ಆನಂದದೊಳಗೆ ರಮಿಸಿತು ಅಂತಂದ್ರೆ ಆತ್ಮ ಮೋಕ್ಷದ ಮಾರ್ಗದೊಳಗ ಯಾವ ಪ್ರಕಾರದ ಬಂಧನ ಅಡೆತಡೆ ಇಲ್ಲಂತ ಸಾಗುತ್ತಂದ್ರೆ. ಇಲ್ಲಿದೆ ನೋಡ್ರಿ, ಇದು ಜಂಕ್ಷನ್. ಇಲ್ಲಿಂದ ನಾವು ಯಾವ ಬೇಕಾದ ಮಾರ್ಗದ ಕಡೆಗೆ ಹೋಗಬಹುದು.
ಪರಮಾತ್ಮ ಪ್ರಕಾಶದೊಳಗೆ ಸುಂದರ ಸುಂದರ ಗಾಥೆ, ರುಚಿಸಿದ ಕಡೆ ಹೋಗಿದೆ ಜೀವ ಆ ಗಾಥೆ ಇಷ್ಟ ಅದ್ಭುತ ಇದೆ. ಇದು ನಿನ್ನ ಮುಂದೆ ಪ್ರಸ್ತುತಪಡಿಸಿದೆಪ್ಪ. ಇದು ಬಂಧದ ಮಾರ್ಗ ಇದೆ, ಈ ಪ್ರಕಾರ ಇದರಲ್ಲೇ ದುಃಖ ಇದೆ, ಈ ಪ್ರಕಾರ ಇದರಲ್ಲೇ ಪರವಶತೆ ಇದೆ, ಇದು ಮೋಕ್ಷದ ಮಾರ್ಗ ಇದೆಪ್ಪ. ಇದರಲ್ಲಿ ಯಾವುದ್ರದ್ದು ಪ್ರವೇಶ ಇಲ್ಲ. ಮೋಕ್ಷ ಮಾರ್ಗದೊಳಗೆ ಸಾಗುತ್ತಾ ಇರುವಂಥ ಜೀವನಿಗೆ ಅಡ್ಡಿ ತರುವಂಥ ಸಾಮರ್ಥ್ಯ ಯಾವ ಪದಾರ್ಥ ನಮಗೆ ನಮ್ಮ ಬೆಲೆ ಗೊತ್ತಾಗಬೇಕು. ಎಂಥ ಅಸ್ಪೃಷ್ಟ ಪೃಥಕ್ ತತ್ವ ಇದ್ದೇನೆ ನಾನು. ದಿನನಿತ್ಯವೂ ಅದರದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅಧಿಕ ಚಿಂತನೆ ಮಂಥನ. ನಾನು ಒಂದು ಅದ್ಭುತ ಲೋಕದೊಳಗೆ ಅಸಾಧಾರಣ ತತ್ವ ಇದ್ದೇನೆ, ಅಸಾಧಾರಣ ತತ್ವ. ಮತ್ತು ನಾನು ವ್ಯರ್ಥವಾಗಿನ ಯಾವುದು ನನ್ನದಲ್ಲವೋ, ಯಾವುದರಿಂದ ನನಗೆ ಸ್ವಲ್ಪ ಕೂಡ ಲಾಭ ಹಾನಿ ಇಲ್ಲವೋ ಅಂಥ ಪರದ ಜಡದ ಅವಸ್ಥೆ, ಬರ ಅಥವಾ ಜಡ ದ್ರವ್ಯದ ಅವಸ್ಥೆಯೊಳಗ ನಾನು ಸಿಲುಕಿಕೊಂಡಿದ್ದೇನೆ. ಅದರಿಂದ ಹೊರಗೆ ಬರೋದು ಸಾಧ್ಯನೇ ಇಲ್ಲ. ಅದು ಜಾಲ ಬೆಳೀತಾನೆ ಹೋಗ್ತಿದೆ. ಇದು ಹೀಗಿರಬೇಕು, ಇದು ಹೀಗಿರಬಾರ್ದು. ಬರೀ ಇಷ್ಟ ಕಲ್ಪನೆಯೊಳಗ ಜೀವದ ಸುದೀರ್ಘ ಜೀವನಕ್ಕೆ ಹೊರಟು ಹೋಗ್ತಿದ್ದೇನೆ. ಹೀಗಿರಬೇಕು ಅಂದ್ರೆ ಅದನ್ನು ಹಾಗೆ ಮಾಡುವ ಸಲುವಾಗಿ ಎಷ್ಟು ಕಾಲ ಕಳೀತಿದ್ದೇವೆ. ಹೀಗೆ ಇರಬಾರ್ದು ಅಂತಂದ್ರೆ ಅದನ್ನು ದೂರ ಮಾಡುವ ಸಲುವಾಗಿ ಎಷ್ಟು ಆಕುಲ ವ್ಯಾಕುಲ. ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಿದ್ದಂತ ಯಾವ ಕೆಲಸನೇ ಇಲ್ಲ, ಮನಸ್ಸಿಗೆ ಚಿಂತೆನೇ ಇಲ್ಲ, ಮನಸ್ಸಿನ ಮೇಲೆ ಭಾರನೇ ಇಲ್ಲ, ಜ್ಞಾನದ ಮೇಲೆ ಭಾರನೇ ಇಲ್ಲ. ಜ್ಞಾನ ನಿರ್ಭಾರ ಆಗಿ ಬಸ್ ಜ್ಞಾತಾತನದ ಅನುಭವದೊಳಗ ಅದು ಉದ್ಯಮ ಮಾಡ್ತಿದೆ. 6 ಖಂಡವನ್ನೆಲ್ಲ ಜಯಿಸಿ ಬಂದ 60,000 ವರ್ಷಗಳವರೆಗೆ ಭರತ ಚಕ್ರಿ. ಆದ್ರ ಅವನ ಕಾರ್ಯ ಅವನು ಮಾಡ್ತಿದ್ದ, ಅದು ಹೊರಗಿನ ಕಾರ್ಯ ತನ್ನಷ್ಟಕ್ಕೆ ತಾನೇ ಆಗುತ್ತಿರ್ತಾರೆ. ನಮಗೂ ಹಾಗೆ ಇದೆ. ನಾವು ಯಾವ ಕಾರ್ಯವನ್ನೂ ಮಾಡ್ತಾ ಇಲ್ಲ. ಯಾವ ಜ್ಞಾನಿನೂ ಪರಪದಾರ್ಥದೊಳಗೆ ಕಾರ್ಯ ಮಾಡೋದು ಸಾಧ್ಯ ಇಲ್ಲ, ಯಾವ ಅಜ್ಞಾನಿನೂ ಕಾರ್ಯ ಮಾಡೋದು ಸಾಧ್ಯ. ಯಾಕೆ ಅಂತಂದ್ರೆ ಪರಪದಾರ್ಥ ಮತ್ತು ಈ ಜೀವದ ಮಧ್ಯದೊಳಗೆ ವಜ್ರದ ಅಭೇದ್ಯ ಕೋಟೆ ಗೋಡೆ ಅಭೇದ್ಯ. ಅದನ್ನು ಭೇದಿಸಲಿಕ್ಕೆ ಬರುವುದಿಲ್ಲ. ಆದರೆ ಈ ಜೀವ ಏನೇನೋ ಭ್ರಾಂತಿಯ ಮೂಲಕ ನಾನು ಪರದ ಕಾರ್ಯ ಯಾವಾಗ ಆಗಿದೆ ಅದನ್ನು ಮಾಡಿದೇನಂತಂದ್ರೆ ಅದರ ಸಲುವಾಗಿ ಜಗತ್ತಿನೊಳಗೆ ಎಲ್ಲವೂ ಸಮಸ್ತ ಪದಾರ್ಥಗಳ ಸ್ವತಂತ್ರ ಇದ್ದಾವೆ, ಸ್ವಾಧೀನ ಇದ್ದಾವೆ, ಪ್ರಾಮಾಣಿಕ ಇದ್ದಾವೆ. ನಾನು ಮಾತ್ರ ಅಪ್ರಾಮಾಣಿಕತೆಯನ್ನು ದರ್ಶಿಸ್ತಾ ಇದ್ದೇನೆ. ಅದರ ಫಲಸ್ವರೂಪವಾಗಿ ನನಗ ಆಂತರ್ಯದೊಳಗ ದುಃಖದ ಅನುಭೂತಿ ಆಗ್ತಾ ಇದೆ. ಆ ದುಃಖದ ಅನುಭೂತಿ ಮಾಡಿಸುವಂತಹ ಕರ್ಮಗಳ ಸಂಚಯ ಆಗ್ತಾ ಇದೆ. ನಾವು ಎಷ್ಟು ಬೇಗ ಈ ವಸ್ತು ಸ್ವರೂಪವನ್ನ ಚಿಂತನ ಮಂಥನದಿಂದ ಅರಿತುಕೊಳ್ಳುತ್ತೇವೆಯೋ ಅಷ್ಟು ಬೇಗ ನಮ್ದು ಕಲ್ಯಾಣ ಮಾರ್ಗದೊಳಗ ಗಮನ ಆಗುವ ಸಾಧ್ಯತೆ ಅಥವಾ ಕಲ್ಯಾಣ ಮಾರ್ಗ ನಮಗೂ ಸಿಗುವ ಸಾಧ್ಯತೆ ಇದೆ. ಇದು ಮುಗಿತು ಅಂತ ಹೇಳಿ ಅಂತೇನ್ರಿ, ಏನಿದೆ ಕೊನೆಯದ್ದ ಇಲ್ಲಿ ಪ್ರಶ್ನೆಯು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಈ 3ರ ಏಕತೆಯು ಮೋಕ್ಷ ಮಾರ್ಗವಿದೆ. ಇಲ್ಲಿ ಜ್ಞಾನ ಮಾತ್ರವನ್ನೇ ಮೋಕ್ಷದ ಮಾರ್ಗವೆನ್ನಲಾಗಿದೆ. ಅದು ಯಾವ ಕಾರಣದಿಂದ? ಉತ್ತರವು ಹೀಗಿದೆ. ಶುದ್ಧ ಸ್ವರೂಪದ ಜ್ಞಾನದಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರಗಳು ಸಹಜವಾಗಿಯೇ ಗರ್ಭಿತವಿವೆ. ಆದುದರಿಂದ ದೋಷವಂತೂ ಯಾವುದೂ ಇಲ್ಲ, ಗುಣವಿದೆ. ದೋಷದ ವಿರುದ್ಧ ಇಲ್ಲಿ ಗುಣ ಶಬ್ದದ ಪ್ರಯೋಗ ಇದೆ. ಹಿಂದೂ ಕೂಡ ಜೀವದ ಗುಣಗಳು ಏನ್ ಹೇಳ್ತು, ಅದು ದೋಷರಹಿತವಾದಂತಹ ಪ್ರವೃತ್ತಿಯ ಸಲುವಾಗಿನ ಇದೆ ಅಂತ ಹೇಳ್ತು. ಗುಣ ಅಂದ್ರೆ ಸರ್ವ ಅವಸ್ಥೆಯೊಳಗ, ಸರ್ವ ಪ್ರದೇಶದೊಳಗ ಇರುವಂತಹ ಗುಣದ ವ್ಯಾಖ್ಯಾನ ಇಲ್ಲಿ ಅನ್ವಯಿಸುವುದಿಲ್ಲ. ಇನ್ನ ನಿನ್ನೇನು ಪ್ರಶ್ನೆ ಇತ್ತು ಈಗ ಅವರನ್ನವ್ರು ತಮ್ದ ನಿಮಗೆ ನೆನಪಿತ್ತು ಅಂತಂದ್ರೆ ಹೇಳೋದು, ಇಲ್ದಿದ್ರೆ ನನಗೆ ಹೇಳಿ ನೀವು ನೀನ ನೆನಪಿಟ್ಕೋ ಅಂತ ಹೇಳಿದ್ರಿ ಅಂತಂದ್ರೆ ಹೇಳೋದಿಲ್ಲ. ನೀವು ಯಾವಾಗ ನೆನಪು ಮಾಡ್ಕೊತೀರಿ ಅವಾಗ ಪ್ರಶ್ನೆ ಏನಿತ್ತು ಹೇಳಿ. ಅದಕ್ಕೆ ಅವರು ಭಾರ ಕೆಳಗೆ ನನ್ನ ಹತ್ರನೇ ಇಟ್ಟು ಹೋಗಿದ್ದಾರೆ ಹೋಗು ವೇಳೆದೊಳಗೆ. ಈ ಗಾಥಾ ಮುಗಿಕತೈತಿ, ಈ ಶ್ಲೋಕ ಅಂತ ಹೇಳಿ ಹೇಳಿದ್ರೆ, ಈ ಕಲಶ ಅಂತ ಹೇಳಿ ಹೇಳಿದ್ರೆ ನೆನಪಿಗೆ ಬರ್ತಿದೆ ನೋಡ್ರಿ.
ಇದೇನ ನಾಳೆ ಒಟ್ಟಿನಲ್ಲಿ ನೀವು ಮುಗಿಸೋರಿದ್ದೀರಿ ಅಂತೇಳಿ ಅನ್ನಿಸ್ತಿದೆ. ಅದಕ್ಕೊಂದು ಇಂಥ ಪ್ರಶ್ನೆ ಅಲ್ಲಿ ಉತ್ತರ ಹೇಳ್ಕೊಡ್ಲಿಲ್ಲ ನನಗ, ನಾಳೆ ಹೇಳ್ರಿ ಎಲ್ಲಾರು ಎದುರಿಗೆ ಅಂತ ಅದ್ ಪ್ರಶ್ನೆ ಕೇಳಿದವ್ರನ್ನ ಮರೆತು ಹೋದ್ರೆ ಉತ್ತರ ಯಾರಿಗೆ ಹೇಳೋದು? ಎಲ್ಲರಿಗೆ ಹೇಳೋದ್ರೆ ಪ್ರಶ್ನೆ ಹೀಗಿತ್ತು. ಬರ್ತಿದೆ ಅಂದ್ರೆ ಸ್ಮರಣೆಗೆ ಕೇವಲಿ ಜ್ಞಾನ ಇಂದ್ರಿಯ ಜನ್ಯ ಇದೆನೋ ಅಥವಾ ಇಂದ್ರಿಯ ಅತೀತಿದೇನೋ? ಇದೆಲ್ಲ ಜಿನವಾಣಿಯ ಮಹಿಮೆ ಇದೆ ನೋಡ್ರಿ. ನಿಮ್ಗೇನು ಇಲ್ಲ ಅಂತೇಳಿ ನೀವು ತಿಳಿದಿರಿ, ನಾವು ನೀವು ಮರಗುಟ್ಕ ಅಂತೇಳಿ ತಿಳಿದಿದೀವಿ. ಅದೆಲ್ಲ ಇಲ್ಲಿ ಏನು ನಡೆಯುವುದಿಲ್ಲ. ಜಿನವಾಣಿಯ ಮಹಿಮೆ ಇತ್ತು ಅಂತಂದ್ರೆ ಎಲ್ಲ ಹೊರಟು ಹೋಗ್ತಿದ್ದೀರಿ. ಅನಾದಿಯ ಜ್ಞಾನ ಹೊರಟು ಹೋಗ್ತಿದೆ ಅಂದ ಮೇಲೆ ಮರೆವಿನ ಸ್ವಭಾವದಲ್ಲಿ ಉಳಿಯುವುದು ಸಾಧ್ಯ. ಶ್ರುತ ಕೇವಲಿಯ ಜ್ಞಾನ ಇಂದ್ರಿಯಾಧೀನ ಇದೆಯೋ ಅನಿಂದ್ರಿಯ ಇದೆಯೋ? ಇಷ್ಟು ಪ್ರಶ್ನೆ. ಶ್ರುತ ಕೇವಲಿ ಇಂದ್ರಿಯಾಧೀನ ಶಕ್ಯನೇ ಇಲ್ಲ. ಕೇವಲಿ ಅನ್ನೋದನ್ನ ಪ್ರಶ್ನೆ. ಇಂದ್ರಿಯಾಧೀನ ಯಾವ ಕಾಲದೊಳಗೂ ಇವರು ಶಕ್ಯ ಇಲ್ಲ. ಆದ್ರೆ ಸಾಧ್ಯವಾಗಿದೆ. ಶ್ರುತ ಕೇವಲಿ ಅಂತಂದ್ರ ಜ್ಞಾನಾವರಣಾದಿ 4 ಘಾತಿ ಕರ್ಮಗಳಿಂದ ರಹಿತ ಅಥವಾ 4 ಘಾತಿ ಕರ್ಮಗಳ ಅಭಾವ ಮಾಡಿರುವಂತಹ ಕೇವಲಿಯ ಹಾಗೆ ತಿಳಿದ. ಇನ್ನೊಂದ್ಸಲ ಶ್ರುತ ಕೇವಲಿ ಅಂತಂದ್ರ ಇನ್ನೊಬ್ಬ ಕೇವಲಿ ಅದನ್ನಲ್ಲ, ಶ್ರುತ ಕೇವಲಿಯ ಎದುರಿಗೆ ಆ ಕೇವಲಿಗೆ ಏನಾಗಿದೆ? ಜ್ಞಾನಾವರಣಾದಿ 4 ಘಾತಿ ಕರ್ಮಗಳು ಹೊರಟೋಗಿದವ್ರೆ. ಈ ಶ್ರುತ ಕೇವಲಿಗೆ 4 ಘಾತಿ ಕರ್ಮ ಅದಾವ್ರೆ. 4 ಘಾತಿ ಕರ್ಮದೊಳಗ ಭಲೆ ಮೋಹನೀಯನು ಒಂದು ಘಾತಿ ಕರ್ಮನೇ ಇದೆ. ಆ ಮೋಹನೀಯದೊಳಗ ಯಾವ್ದ ಅನಂತ ಸಂಸಾರಕ್ಕೆ ಆಧಾರಿತೋ ಆ ದರ್ಶನ ಮೋಹನೀಯ ಹೊರಟೋಗಿದ್ದಾರೆ. ತಿಳಿದ್ರೆ ಆ ದರ್ಶನ ಮೋಹನೀಯ ಹೊರಟೋಗಿದೆ ನೋಡ್ರಿ. ಆ ಕೇವಲಿಗೆ 4 ಘಾತಿ ಕರ್ಮ ಹೊರಟು ಹೋಗೋದು ಅವಶ್ಯಕ ಇದೆ. ಅರ್ಥಾತ್ ಅವನು ಕೇವಲಿ ಆಗ್ತಾನೆ. ಅವನ ಜ್ಞಾನ ಸಂಪೂರ್ಣ 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 ಇಂದ್ರಿಯಾತೀತ ಆಗ್ತಿದೆ. ತಿಳಿತಾರೆ ಅಂದ್ರೆ ಅದು ನಿರಂತರ ಕಾರ್ಯ ಹೇಗೆ ಮಾಡ್ತಿದೆ? ನಿರಂತರ ಕಾರ್ಯ ನಿರಾವಲಂಬಿ ರೂಪದಿಂದ ಮಾಡ್ತಿದೆ. ಅಲ್ಲಿ ಜ್ಞಾನಾವರಣದ ನಿಮಿತ್ತನೂ ಇಲ್ಲ ಮತ್ತು ಮೋಹನೀಯದ ಬಾಧೆನೂ ಇಲ್ಲ. ಹೀಗಾಗಿ ಆ ಕೇವಲ ಜ್ಞಾನಿಯ ಜ್ಞಾನ ಯಾವ ಇಂದ್ರಿಯಗಳಿಂದ ಯುಕ್ತವಾದಂತಹ ಶರೀರ ಇದೆ, ಆದ್ರ ಆ ಇಂದ್ರಿಯಗಳಿಂದ ಆ ಕಾರ್ಯ ಜ್ಞಾನ ಮಾಡುವುದಿಲ್ಲ. ಈ ಶ್ರುತ ಕೇವಲಿ ಅನ್ನಿಸಿಕೊಳ್ಳುವಂಥವನಲ್ಲಿ ಈ 4 ಘಾತಿ ಕರ್ಮ ಅದಾವೆ. ಕೇವಲಿ ಶಬ್ದ ಯಾಕೆ ಅಂದಿದ್ದಾರೆ? ಹಿಂದೆ ಕೇವಲಿ ಯಾಕೆ ಅಂದಿದ್ದಾರೆ? ಕೇವಲಿ ಶಬ್ದದ ಅರ್ಥ ಯಾವ ಪ್ರಕಾರ ಕೇವಲಿ ಭಗವಂತರ ತಮ್ಮ ಜ್ಞಾನದ ಪರ್ಯಾಯದೊಳಗ ಸ್ವ ಮತ್ತು ಪರಗಳನ್ನ ಹೇಗಿದಾವೆಯೋ ಹಾಗೆ ತಿಳಿತಾರೆ. ಸ್ವದೊಳಗ ಸ್ಥಿರ ಇದ್ದುಕೊಂಡ ಪರಪದಾರ್ಥಗಳ ಸ್ವರೂಪವನ್ನು ಹೇಗಿದಾವೆಯೋ ಹಾಗೆ ತಿಳಿತಾರೆ. ಅದೇ ಪ್ರಕಾರ ಇವ ಸ್ವಪದಾರ್ಥದೊಳಗ ಶ್ರದ್ಧಾ ಸಾಪೇಕ್ಷ ಸ್ಥಿರ ಇದ್ದಾನೆ. ಕೇವಲಿಯ ಹಾಗೆನ ಶ್ರದ್ಧಾ ಸಾಪೇಕ್ಷ ಸ್ಥಿರ ಇದ್ದಾನೆ. ಇವನ ಜ್ಞಾನ ಶ್ರದ್ಧಾದ ವಿಷಯವನ್ನ ತಾನು ಅಂಥೇಳಿ ತಿಳಿತಾ ಇದೆ. ಒಂದು ಸ್ವಲ್ಪ ಗಮನ ಇರೋದು. ಇವನ ಜ್ಞಾನ ಇನ್ನೊಂದ್ಸಲ ಇವನ ಶ್ರದ್ಧೆ ಕೇವಲಿಗಳ ಹಾಗೆನ ಸ್ವಪದಾರ್ಥದೊಳಗೆ ಸ್ಥಿರ ಇದೆ. ಇವನ ಜ್ಞಾನ ಶ್ರದ್ಧೆಯ ವಿಷಯವನ್ನ ತಾನು ಅಂಥೇಳಿ ತಿಳಿತಾ ಇದೆ. ಹೀಗಿದ್ದ ನಂತರ ಆ ಸ್ವಭಾವದಲ್ಲಿ ಭಲೆ ಸ್ಥಿರತೆ ಇಲ್ಲದಿದ್ದರೂ ಕೂಡ, ಅಖಂಡ ಸ್ಥಿರತೆ ಇಲ್ಲದಿದ್ದರೂ ಕೂಡ ಇವನ ಜ್ಞಾನ ಇಂದ್ರಿಯಗಳ ಮಾಧ್ಯಮದಿಂದ ಪರಪದಾರ್ಥವನ್ನು ತಿಳಿತಾ ಇದ್ರೂ ಕೂಡ
ಅಜ್ಞಾನಿ ಮಿಥ್ಯಾದೃಷ್ಟಿಯ ಜ್ಞಾನ ಇಂದ್ರಿಯದ ಮೂಲಕ ಯಾವ ಪರಪದಾರ್ಥವನ್ನು ತಿಳಿದಿದೆಯೋ ಆ ಪ್ರಕಾರ ಇವನ ಜ್ಞಾನ ಪರಪದಾರ್ಥವನ್ನು ತಿಳಿಯುವುದಿಲ್ಲ. ಅವನಿಗೆ ಪರಪದಾರ್ಥಗಳನ್ನು ತಿಳಿಯುವುದರ ಮಾಧ್ಯಮ ಇಂದ್ರಿಯನ ಅದವ್ರೆ. ತಿಳಿತಂತೆ ಎಲ್ಲಿಯವರೆಗೆ 4 ಜ್ಞಾನಧಾರಿ ಗಣಧರರವರೆಗೆ. ಶ್ರುತ ಕೇವಲಿಯ ವ್ಯಾಖ್ಯಾ 2 ಪ್ರಕಾರದಿಂದ ಹೇಳುತ್ತಿದ್ದ. ತಮಗೂ ಇನ್ನೂ ಅದರ ಸ್ಪಷ್ಟೀಕರಣ ಮಾಡಿಕೊಳ್ಳೋದನ್ನೇ ಇತ್ತು. ಸಮಯ ಸಾರದ 9, 15 ಆಗ್ತಿದ್ದ. ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡಿದ್ರೆ ಶ್ರುತ ಕೇವಲಿ ಯಾರಾದರೂ 4ನೇ ಗುಣಸ್ಥಾನಾವರ್ತಿ ಶ್ರುತ ಕೇವಲಿನ ಅದ. ಆದ್ರ 4 ಜ್ಞಾನಧಾರಿ ಅವನೂ ಶ್ರುತ ಕೇವಲಿ ಅದ. ಅದಕ್ಕೆ ಮೊನ್ನೆ ಉದಾಹರಣೆ ಕೊಟ್ಟದ್ದಿತ್ತು. 7ನೇ ನರಕದೊಳಗ ಸಮ್ಯಕ್ ದೃಷ್ಟಿ ಜೀವದನು ಅವನು ಶ್ರುತ ಕೇವಲಿ ಅಂತೇಳಿ ಅನ್ನಿಸಿಕೊಳ್ತಾನೆ. ಮತ್ತು ಅಂತಿಮ ಯಾವ ಭದ್ರಬಾಹು ಆದರೂ ಈ ಕಾಲದೊಳಗ ಶ್ರುತ ಕೇವಲಿ. ವ್ಯತ್ಯಾಸ ಇದೆಯೇನಿಲ್ಲ, ಇಬ್ಬರಲ್ಲೇ ವ್ಯತ್ಯಾಸ ಇದೆಯೇನಿಲ್ಲ. ಸ್ವಯಂಭೂರಮನ ಸಮುದ್ರದೊಳಗೆ ಯಾವ ಮಗರ ಮಚ್ಚಿ ಇದೆ, ಅದು 4ಥ ಗುಣ ಸ್ಥಾನಾವರ್ತಿ ಇದೆ. ಅದನ್ನೂ ಒಂದು ಅಪೇಕ್ಷಾದೆಂದು ಶ್ರುತ ಕೇವಲಿ ಅಂತಾರೆ. ಲಘುನಂದನ ಬೇರೆ, ಅದು ಇಲ್ಲಿ ಶ್ರುತ ಕೇವಲಿಯ ಚರ್ಚೆ ನಡೆದಿದೆ. ಅದನ್ನೂ ಒಂದು ಅಪೇಕ್ಷಾದೆಂದು ಶ್ರುತ ಕೇವಲಿ. ಅದಕ್ಕೆ ಸಮಯ ಸಾರದ 9 ಮತ್ತು 15 ಆಗ್ತಿದ್ದ. ಸ್ವಲ್ಪ ಅಭ್ಯಾಸ ಮಾಡೋದು, ಆಳವಾಗಿ ಅಭ್ಯಾಸ ಮಾಡೋದು. ಇನ್ನು ಆ ಅಂತಿಮ ಶ್ರುತ ಕೇವಲಿ ಯಾವ ಭದ್ರಬಾಹು ಇದ್ರಲ್ಲ ಅವರೂ ಶ್ರುತ ಕೇವಲಿ, ಆ ಮಗರ ಮಚ್ಚನೂ ಶ್ರುತ ಕೇವಲಿ. 2 ಜೀವದೊಳಗೆ ವ್ಯತ್ಯಾಸ ಇದೆ, ಮಹಾ ವ್ಯತ್ಯಾಸ. ಪರಿಭಾಷೆ ಒಳಗೆ ಯಾರು 12 ಮತ್ತು ಚಂದಾಪುರದ ರಚನೆ ಮಾಡ್ತಾರಲ್ಲ ಅವ್ರಿಗೆ ಶ್ರುತ ಕೇವಲಿ ಅಂತಿದ್ದಾರೆ. ಅದು ಮನಸ್ಸಿಗೆ ಅದೇನು ಮಾಡಕ್ಕೆ ಬರುವುದಿಲ್ಲ, ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಆ ಪ್ರಕಾರದ ಭೇದ ರೂಪದ ಜ್ಞಾನನೂ ಇಲ್ಲ, ದ್ವಾದಶಾಂಗದ ಭೇದ ರೂಪದ ಜ್ಞಾನನೂ ಇಲ್ಲ. ಆದ್ರೆ ಅದಕ್ಕೆ ಶ್ರುತ ಕೇವಲಿ ಏನಂದ್ರೆ ಯಾಕಂದ್ರೆ ಅದಕ್ಕೆ ರಚನೆ ಮಾಡೋ ಸಾಧ್ಯ. ಆದ್ರೆ ಅದಕ್ಕೆ ಶ್ರುತ ಕೇವಲಿ ಯಾಕಂದ್ರು ಆ 12 ಅಂಗದ ಸಾರನ ಶುದ್ಧಾತ್ಮನ ಆ ನಿಜಾತ್ಮನ ಅನುಭೂತಿ ಅದು ಮಾಡಿದ್ದ ಮೇಲೆ ಅದು ಶ್ರುತ ಕೇವಲಿನ. ಈಗ ಏನಿದೆ ಶಾದ್ವಾದ ಕಥನ ಇದೆ. ಶಾದ್ವಾದ ಕಥನ ಇರುವೊಳಗೆ ಇದು ಕಥಂಚಿತ್ ಸತ್ಯ ಇದೆ. ಸತ್ಯ ಇದೆ. ಇಂದ್ರಿಯದ ಮೂಲಕ ಯಾವ ಪರಪದಾರ್ಥವನ್ನ ಮಿಥ್ಯಾದೃಷ್ಟಿ ನೋಡ್ತಾನೋ ಅಂಥವೇ ಇಂದ್ರಿಯದ ಮೂಲಕ ಸಮ್ಯಕ್ ದೃಷ್ಟಿ ಪರಪದಾರ್ಥವನ್ನು ನೋಡಿದರನು ಕೂಡ ಆ ನೋಡುವಿಕೆಯಿಂದ ಇವನಿಗೆ ತತ್ವದ ನಿರ್ಣಯ ಇದೆ, ಇವನಿಗೆ ತತ್ವದ ನಿರ್ಣಯ ಅಥವಾ ತತ್ವದ ಪರಿಚಯನ ಇಲ್ಲ. ಹೀಗಾಗಿ ಇಂದ್ರಿಯದ ಮೂಲಕ ಪರಪದಾರ್ಥವನ್ನು ನೋಡುವುದರೊಳಗೆ ಯಾವ ಹಾನಿ ಇಲ್ರಿ. ಆದ್ರ ಆ ನೋಡುವಂಥವನ ಶ್ರದ್ಧಾ ಅಭಿಪ್ರಾಯ ಏನಿದೆಯಲ್ಲ ಅದರಿಂದ ಹಾನಿ ಇದೆ. ಇಂದ್ರಿಯ ಅವು ಬರೀ ಕಿಟಕಿಯದವ್ರೆ, ಅವೇನು ಮಾಡುವುದಿಲ್ಲ. ನಾವು ಹೊರಗೆ ನೋಡ್ತೇವೆ, ಆ ಕಿಟಕಿಯ ಮೂಲಕ ಹೊರಗಿನ ದೃಶ್ಯವನ್ನ ನೋಡ್ತೇವೆ. ಆ ದೃಶ್ಯವನ್ನ ನೋಡ್ತಾ ಇದ್ದ ಹಾಗೆ ನಮ್ಗೆ ಇಷ್ಟ ಅನಿಷ್ಟ ಆಗ್ತಿದೆ ಏನಿಲ್ರಿ, ಆಗ್ತಿದೆ. ಸಮ್ಯಕ್ ದೃಷ್ಟಿಗೆ ಆಗುವುದಿಲ್ಲ. ಇದು ವ್ಯತ್ಯಾಸ ಇದೆ. ಅಂದ್ರ ಇಲ್ಲಿ ಈ ಪ್ರಶ್ನೆ ಮುಗಿಲಿಲ್ರಿ. ಈ ಪ್ರಶ್ನೆಗೆ ಉತ್ತರ ಏನಿದೆ? ಒಂದೇ ವಾಕ್ಯದೊಳಗೆ ಉತ್ತರ ಹೇಳ್ಬೇಕಾದ್ರ ಆ ಶ್ರುತ ಕೇವಲಿ ಇಂದ್ರಿಯ ಜ್ಞಾನದ ಮೂಲಕನ ಅರ್ಥಾತ್ ಇಂದ್ರಿಯಗಳ ಮೂಲಕನ ಅವು ಪರಪದಾರ್ಥಗಳನ್ನ ತಿಳಿತಾ ಇದ್ರನೂ ಕೂಡ ಅವನಿಗೆ ಪರಪದಾರ್ಥದ ಯಥಾರ್ಥ ಪರಿಚಯ ಇದ್ದ ಕಾರಣ ಅವನು ಕೇವಲಿ ಅನ್ನಿಸಿಕೊಳ್ತಾನೆ. ಇನ್ನು ಆ ಕೇವಲಿ ಏನಾದರೂ ಅವರದ ಇಂದ್ರಿಯದ ಮಾಧ್ಯಮದಿಂದ ವ್ಯವಹಾರನ ಇಲ್ಲ. ಜ್ಞಾನದ ತಿಳಿತೇನ್ರಿ, ನೀವು ಇಂದ್ರಿಯದ ಮಾಧ್ಯಮದಿಂದ ವ್ಯವಹಾರ ಜ್ಞಾನದ ಜೀವನದ ನಡೆದರನೂ ಕೂಡ ಆ ಇಂದ್ರಿಯದ ದೋಷ ಅದರಲ್ಲೇ ತಗಲುವುದಿಲ್ಲ. ಅದಕ್ಕೆ ಜ್ಞೇಯಕೃತ ದೋಷ ಜ್ಞಾಯಕನಿಗೆ ಇಲ್ಲ ಅಂತ ಹೇಳಿ ಹೇಳಿದರು. ಆದ್ರೆ ಜ್ಞಾಯಕನ ಸ್ವೀಕಾರ ಯಾರಿಗಿದೆ? ಅವರಿಗೆ, ನಮಗಲ್ಲ. ನಮಗೆ ಜ್ಞೇಯಕೃತ ಜ್ಞಾನದೊಳಗೆ ದೋಷ ಇದೆಯೋ ಅಥವಾ ಇಲ್ರಿ? ಜ್ಞೇಯದ ಮೂಲಕನೇ ನಮ್ಮ ಜ್ಞಾನದೊಳಗೆ ದೋಷ ಬರ್ತಾ ಇದೆ. ಅಂದ್ರೆ ಅವನ ಜ್ಞಾನ ಅತೀಂದ್ರಿಯ ಅನಿಂದ್ರಿಯ ಇದೆಯೇನ ಇಂದ್ರಿಯ ರೂಪ ಇಂದ್ರಿಯದ ಜ್ಞಾನ ಇದೆಯೋ ಅಥವಾ ಅನಿಂದ್ರಿಯ ಜ್ಞಾನ ಇದೆ. ಅವನಿಗೆ ಅತೀಂದ್ರಿಯ ಮಹಾಪದಾರ್ಥದ ಅನುಭೂತಿಯ ಜೊತೆಗೆ ಸಮಸ್ತ ಪರಪದಾರ್ಥಗಳ ಪರಿಚಯದ ಜೊತೆಗೆ ಇಂದ್ರಿಯ ಅನಿಂದ್ರಿಯ ಜ್ಞಾನ ನಡೆದಿದೆ. ಅನಿಂದ್ರಿಯ ಅಂದ್ರೆ ಮನಸ್ಸು, ಅನಿಂದ್ರಿಯ ಬೇರೆ, ಅತೀಂದ್ರಿಯ ಬೇರೆ. ನಮ್ದೊಂದು ಶಬ್ದ ಇಂದ್ರಿಯ
ಅತೀತ ಜ್ಞಾನ ಅವ್ರದ್ದು ಇದ್ದ ಕಾರಣ ಹ್ಮ್. ಕಣ್ಣಿಂದ ಏನು ಅಂದ ಮತ್ತು ಅವ್ರದ್ದು ಪ್ರತ್ಯಕ್ಷತೆ ಇವ್ರದ್ದು ಪರೋಕ್ಷ. ಇಷ್ಟೇ ಭೇದ ಇದ್ರೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಇಷ್ಟೇ ಭೇದ. ಆದ್ರೆ ಪರೋಕ್ಷ ಕೂಡ ಪ್ರಮಾಣ ಇದೆ, ಪ್ರಮಾಣ ಜ್ಞಾನದ ಭೇದ ಇದೆ. ಪರೋಕ್ಷ ಅನ್ನುವಂಥದ್ದು ಕೂಡ ಪ್ರಮಾಣ ಜ್ಞಾನದ ಭೇದ. ತರ್ಕ, ಸ್ಮೃತಿ, ಪ್ರತ್ಯಭಿಜ್ಞಾನ ಇವೆಲ್ಲ ಪ್ರಮಾಣ ಜ್ಞಾನದ ಭೇದದವು. ಇವೆಲ್ಲ ವಿಷಯ ನಾಳೆ ಯಾವುದು ಹೊಸ ಕೃತಿ ಬರ್ತಿದೆ ಅದರೊಳಗೆ. ನಾಳೆ ಹೇಳ್ತೀರಾ? ನಾಳಿನ ಕಾರ್ಯಕ್ರಮ